ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 403ನೇ ಕಂತಿಗೆ ನಿಮಗೆ ಸ್ವಾಗತ. ಚುನಾವಣೆಗೆ ಮುಂಚೆ ಪಕ್ಷಗಳು ಹಲವಾರು ಭರವಸೆಗಳನ್ನ ಕೊಡ್ತವೆ. ಚುನಾವಣೆ ಆದಮೇಲೆ ತಮ್ಮ ಹಳೆ ವರಸೆಗೆ ವಾಪಸ್ ಬರ್ತವೆ. ಇದನ್ನು ಕಳೆದ 70 ವರ್ಷದಿಂದಲೂ ಕೂಡ ನಾವೆಲ್ಲರೂ ನೋಡ್ತಾನೆ ಬಂದಿದ್ದೀವಿ. ಲೋಕಸಭಾ ಚುನಾವಣೆಗೆ ಮುಂಚೆ ಸುಮಾರಷ್ಟು ಭರವಸೆಗಳನ್ನು, ಬೇರೆ ಬೇರೆ ಅಭಿವೃದ್ಧಿ ದಾರಿಗಳನ್ನು ತೋರಿಸಿದಂಥ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ಹಾಕ್ತಿದ್ದಂಥ ತೆರಿಗೆಯಲ್ಲಿ ಒಟ್ಟಾರೆ ಸರಾಸರಿ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಸೇರಿಸಿ 20% ಏರಿಕೆಯನ್ನು ಮಾಡಿದ್ದಾರೆ. 1 ಲೀಟರ್ ಡೀಸೆಲ್ ಮೇಲೆ 3.5 ರೂಪಾಯಿಯಷ್ಟು ಹೆಚ್ಚಿಗೆ ತೆರಿಗೆಯನ್ನು ಹಾಕ್ತಿದ್ದಾರೆ. ಹಾಗೂ 1 ಲೀಟರ್ ಪೆಟ್ರೋಲ್ ಮೇಲೆ 3 ರೂಪಾಯಿಯಷ್ಟು ತೆರಿಗೆಯನ್ನು ಹಾಕ್ತಿದ್ದಾರೆ. ಅಂದರೆ ಒಟ್ಟಾರೆಯಾಗಿ 3.5 ರೂಪಾಯಿ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, 3 ರೂಪಾಯಿ ಪೆಟ್ರೋಲ್ ಬೆಲೆ ಕರ್ನಾಟಕದಲ್ಲಿ ಜಾಸ್ತಿ ಆಗುತ್ತೆ. ಇದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯ ಏರಿಕೆ ನೋಡೋದಕ್ಕೆ 3 ರೂಪಾಯಿ 3.5 ರೂಪಾಯಿ ಅಂತ ಕಾಣಿಸಿದ್ರೂ ಕೂಡ ಇಡೀ ಸಾಗಾಟದ ವೆಚ್ಚ, ಸರಕು ಸಾಗಾಣಿಕೆ ಅನ್ನುವಂಥದ್ದು ಸಂಪೂರ್ಣವಾಗಿ ಡೀಸೆಲ್ನಿಂದ ಚಾಲಿತವಾದಂಥ ಯಂತ್ರಗಳನ್ನೇ ಆಧರಿಸಿರ್ತದೆ. ಅದು ವಿಮಾನ ಅದು ಟ್ರೈನ್ ಆಗಿರ್ಬೋದು, ಲಾರಿಗಳಾಗಿರ್ಬೋದು. ಹೀಗಾಗಿ ಎಲ್ಲ ಸಾಗಾಟದ ವೆಚ್ಚವೂ ಜಾಸ್ತಿ ಆಗ್ತದೆ. ಕಚ್ಚಾ ವಸ್ತುಗಳ ಸಾಗಾಟದ ವೆಚ್ಚ ಜಾಸ್ತಿ ಆಗ್ತದೆ. ಆ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಉತ್ಪಾದನೆ ಮಾಡಿದಂಥ ಅಂತಿಮ ಸರಕಿನ ಸಾಗಾಟದ ವೆಚ್ಚವೂ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಸೇರಿಕೊಂಡು ಒಟ್ಟಾರೆಯಾಗಿ ಸಮಾಜದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆದರೆ ನೇರವಾಗಿ ಮೊದಲು ಕೊಡ್ತಿದ್ದಕ್ಕಿಂತ ಡೀಸೆಲ್ಗೆ 3.5 ರೂಪಾಯಿ ಜಾಸ್ತಿ ಕೊಡೋದು, ಮಧ್ಯಮ ವರ್ಗದವರು ದಿನಕ್ಕೆ 1 ಲೀಟ್ರು 1.5 ಲೀಟ್ರ್ ಬೇರೆ ಬೇರೆ ರೀತಿ ಉದ್ಯಮದಲ್ಲಿರೋರು ಬಳಸ್ತಾರೆ. ಅವರು ತಮ್ಮ ಜಾಬಿಂದ ಏನಿಲ್ಲ ಅಂತಂದರೂ ದಿನಕ್ಕೆ ಒಂದು 10 ರೂಪಾಯಿ ಜಾಸ್ತಿ ಖರ್ಚು ಮಾಡುವಂಥದ್ದು ಇದ್ದೇ ಇರುತ್ತದೆ. ಅದರ ಜೊತೆಗೆ ಒಟ್ಟಾರೆ ಸರಕುಗಳ ಬೆಲೆ ಏರುವುದರಿಂದ ಅದು ಕೈಗೆ ಸಿಗೋದಿಲ್ಲ. ಎಷ್ಟು ಏರಿಕೆ ಆಗುತ್ತೆ? ಈ 3 ರೂಪಾಯಿ ಡೀಸೆಲ್ ಬೆಲೆ ಏರಿದ್ರೆ ಒಟ್ಟಾರೆಯಾಗಿ ತಿಂಗಳಲ್ಲಿ ಬೇರೆ ಬೇರೆ ರೀತಿ ತರಕಾರಿ ಬೆಲೆ ಇರ್ಬೋದು, ಬೇಳೆ ಬೆಲೆ ಇರ್ಬೋದು, ಔಷಧಿ, ನಾವು ಏನೇನು ಕೊಂಡ್ಕೋತೀವಿ ಎಲ್ಲದರ ಬೆಲೆಯೂ ಕೂಡ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಿಂದ ಎಷ್ಟು ಜಾಸ್ತಿ ಆಗಿರ್ತದೆ ಅನ್ನೋ ನಿಖರವಾದ ಅಂದಾಜು ಅಸಾಧ್ಯ ಆದರೂ ಕೂಡ ಎಲ್ಲದರ ಬೆಲೆಯೂ ಕೂಡ ಜಾಸ್ತಿ ಆಗಿರುತ್ತೆ. ಬೆಲೆ ಏರಿಕೆ ಆಗುತ್ತೆ ಅಂತಂದರೆ ಅದು ಪರೋಕ್ಷ ತೆರಿಗೆ ಅಂತ ಅರ್ಥ. ಮೊದಲು ಅದೇ ವಸ್ತುವಿಗೆ, ಅದೇ ಸರಕಿಗೆ ಎಷ್ಟು ಕೊಡ್ತಿದ್ರು ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಅಂದರೆ ಅಷ್ಟು ತೆರಿಗೆ ಕಟ್ಟಿದಂಗೆ ಲೆಕ್ಕ. ಹೀಗಾಗಿ ಬರೀ ಪೆಟ್ರೋಲ್ ಡೀಸೆಲ್ಗೆ ಜನ ತೆರಿಗೆ ಕಟ್ತಿರಲ್ಲ, ಒಟ್ಟಾರೆ ಬೆಲೆ ಏರಿಕೆ ಇದರಿಂದ ಆಗುವುದಕ್ಕೂ ತೆರಿಗೆ ಕಟ್ತಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಅತ್ಯಗತ್ಯ ವಸ್ತುಗಳೆಲ್ಲವನ್ನೂ ಕೂಡ ಖರೀದಿ ದಿನನಿತ್ಯ ಮಾಡಬೇಕಾಗಿರುವಂತಹ ಬಡ, ಮಧ್ಯಮ ಹಾಗೂ ಕೆಳ ಮಧ್ಯಮ ವರ್ಗದವರ ಮೇಲೆ ಈ ರೀತಿಯಾದಂಥ ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ನೇರವಾಗಿ ಹೊಡೆತವನ್ನು ಕೊಡುತ್ತೆ. ಹೀಗಾಗಿ ಇದರಿಂದ ಸರ್ಕಾರ ಹೇಳ್ತಿರೋದೇನಪ್ಪ ಅಂದರೆ, ನಾವು ಸಂಪನ್ಮೂಲ ಸಂಗ್ರಹಣೆ ಮಾಡಬೇಕು ಅಭಿವೃದ್ಧಿಗೋಸ್ಕರ ಅನ್ನೋದಕ್ಕಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ. ಇದರಿಂದ ಹಬ್ಬ ಅಂದರೆ ನಮಗೆ ಬರೀ 3,000 ಕೋಟಿ ರೂಪಾಯಿ ಅಷ್ಟೇ ಬರುತ್ತೆ. ಒಟ್ಟಾರೆ ಗ್ಯಾರಂಟಿಯನ್ನು ನಾವು ಕೊಡ್ತಿರೋದು ಹೆಚ್ಚು ಕಡಿಮೆ 60,000 ಕೋಟಿ ರೂಪಾಯಿ. 60,000 ಕೋಟಿ ರೂಪಾಯಿನಲ್ಲಿ 3,000 ಕೋಟಿ ರೂಪಾಯಿಯಷ್ಟು ಮಾತ್ರ ನಾವು ತೆರಿಗೆ ಹಾಕಿದ್ದೀವಿ ಅಂತಂದರೆ ಇನ್ನು ಉಳಿದದ್ದು ನಾವು ಗ್ಯಾರಂಟಿಗೆ ಬಳಸ್ತಾ ಇದ್ದೀವಲ್ಲ ಅಂಥೇಳಿ ಅದಕ್ಕೆ ಒಂದು ರೀತಿಯ ಸಬೂಬನ್ನು ಕೊಟ್ಟು ಸಮರ್ಥಿಸ್ಕೊಂಡಿದ್ದಾರೆ. ಈಗ ಇದು ಹೌದಾ? ಇದು ಕೇವಲ 60,000 ರೂಪಾಯಿ ಗ್ಯಾರಂಟಿಯ ಮುಂದೆ ಈ 3,000 ಕೋಟಿ ಗ್ಯಾರಂಟಿ ಏನೂ ಅಲ್ವಾ? ಇದು ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಮಾತ್ರ ನಿಲ್ಲುತ್ತಾ? ಯಾಕಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾರಣ ಅತಿ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವುದು ಅಭಿವೃದ್ಧಿಗಾಗಿ ಸಂಪನ್ಮೂಲ ಸಂಗ್ರಹಣೆ. ಪ್ರಶ್ನೆ ಕೇಳಬೇಕಾಗಿರೋದು, ಸಂಪನ್ಮೂಲವನ್ನು ನೀವು ಅಧಿಕವಾಗಿ ಸಂಗ್ರಹಣೆ ಮಾಡಬೇಕು ಅಂದರೆ ಸಂಪನ್ಮೂಲ ಇರೋರ ಮೇಲೆ ತೆರಿಗೆ ಹಾಕಬೇಕು. ಸಂಪನ್ಮೂಲ ಇಲ್ಲದವರ ಮೇಲೆ, ಈಗಾಗಲೇ ಕಂಗೆಟ್ಟು ಕೂತಿರೋರ ಮೇಲೆ ಇನ್ನಷ್ಟು ನೀವು ತೆರಿಗೆ ಹಾಕಿ ಅವ್ರನ್ನ ಸುಲಿದ್ರೆ ಅದನ್ನು ಸಮಾಜವಾದ ಅಂತ ಅನ್ನೋದಿಲ್ಲ, ಅದನ್ನು ಮೋದಿವಾದ ಅಂತಾರೆ. ಹೀಗಾಗಿ ಸಂಪನ್ಮೂಲ ಸಂಗ್ರಹಣೆಗೆ ಜನಸಾಮಾನ್ಯರ ಬವಣೆಯನ್ನು ಜಾಸ್ತಿ ಮಾಡುವ ಪೆಟ್ರೋಲ್ ಡೀಸೆಲ್ ಬೆಲೆಯ ಏರಿಕೆಯನ್ನು ಮಾಡುವುದಕ್ಕೆ ಈ ಸರ್ಕಾರ ಸಿದ್ಧ ಇದೆ ಅಂದರೆ ಇದು ಅಲ್ಲಿಗೆ ನಿಲ್ಲುತ್ತಾ? ಈ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಒಟ್ಟಾರೆ ಪೆಟ್ರೋಲ್ ಬೆಲೆ ಏರಿಕೆಯನ್ನು ಏನೇನು ನಡೆಯಲಿದೆ ಅನ್ನುವಂಥ ಸಂದರ್ಭದಲ್ಲಿಟ್ಟು ನೋಡಬೇಕಾಗತ್ತೆ. ಇದನ್ನು ಚರ್ಚೆಯನ್ನು ಮುಂದುವರಿಸುವುದಕ್ಕೆ ಮುಂಚೆ ಇದರ ಬಗ್ಗೆ ಚರ್ಚೆ ಮಾಡುವಂತಹ, ಸರ್ಕಾರ ಮಾಡ್ತಿರುವಂತಹ ಈ ಜನವಿರೋಧಿ ಕೃತ್ಯವನ್ನು ಖಂಡಿಸುವಂತಹ, ಇದನ್ನು ವಾಪಸ್ ತಗೊಳ್ಳಿ ಅಂತ ಕೇಳುವಂತಹ ಹಕ್ಕು ಈ ದೇಶದ ಈ ನಾಡಿನ ಜನರಿಗಿದೆ. ಆದರೆ BJP ಪಕ್ಷಕ್ಕಿದೆಯಾ?
ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ನಾವು. ಕಳೆದ 10 ವರ್ಷಗಳಲ್ಲಿ BJPಯ ಪಕ್ಷದ ಲಾಭ ದುರಾಸೆಗಾಗಿ ಹಾಗೂ ಅಂಬಾನಿ ಅದಾನಿಗಳನ್ನು ಅವರ ಲಾಭವನ್ನು ಜಾಸ್ತಿ ಮಾಡುವ ದುರಾಸೆಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡುವ ಅವಕಾಶಗಳು ಈ ಕಳೆದ 10 ವರ್ಷದಲ್ಲಿ ಬಂದಿದ್ದರೂ ಕೂಡ ಜಾಸ್ತಿ ಮಾಡಿ ಕೇಂದ್ರದ ತೆರಿಗೆಯನ್ನು ಮಾತ್ರ ಅಲ್ಲದಿರೆ ರಾಜ್ಯದ ಜೊತೆ ಹಂಚಿಕೊಳ್ಳದೆ ಇರೋ ಸೆಸ್ನ ಕೂಡ ಜಾಸ್ತಿ ಮಾಡಿ ಜನರನ್ನು ಸುಲಿದಿರುವುದು BJP ಸರ್ಕಾರ, ಕೇಂದ್ರದ BJP ಸರ್ಕಾರ. ಕೇಂದ್ರದ ತೆರಿಗೆಯ ಪಾಲು ಇವತ್ತು ನಾವು 1 ಲೀಟ್ರ್ ಡೀಸೆಲ್ ತೆಗೆದುಕೊಂಡ್ರೆ 1 ಲೀಟ್ರ್ ಪೆಟ್ರೋಲ್ ತಗೊಂಡ್ರೆ 35ರಿಂದ 40 ರೂಪಾಯಿ ಕೇಂದ್ರದ ತೆರಿಗೆಯ ಪಾಲಾಗಿರ್ತದೆ. ಕೇಂದ್ರದ ತೆರಿಗೆ ಪಾಲಾಗಿದ್ದರೆ ಪರವಾಗಿರ್ತಿರ್ಲಿಲ್ಲ, ಅದರಲ್ಲಿ ಶೇಕಡ 30-32 ವಾಪಸ್ ರಾಜ್ಯಕ್ಕೆ ಬರ್ತಿತ್ತು. ಆದರೆ ಅದು ಸಂಪೂರ್ಣ ಸೆಸ್ ಆಗೋಗಿದೆ. ಸೆಸ್ ಅಂದರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸಿಗುವಂಥದ್ದು. ಇನ್ಫ್ಯಾಕ್ಟ್ ನಮ್ಮ ದೇಶದ ಪೆಟ್ರೋಲ್ ಮತ್ತು ಡೀಸೆಲ್ನ ಅಗತ್ಯ, ಇಂಧನದ ಅಗತ್ಯದ ಶೇಕಡ 87ರಷ್ಟು ಭಾಗ ನಾವು ಆಮದು ಮಾಡ್ಕೊಳ್ತೀವಿ. ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆ ಜಾಸ್ತಿ ಆದರೆ ನಮ್ಮ ದೇಶದಲ್ಲೂ ಕೂಡ ಇಂಧನ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ದೇಶದ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಹೊಣೆ ಆಗೋದಿಲ್ಲ. ಆದರೆ ಇಂಧನ ಬೆಲೆ ಕಡಿಮೆ ಆದರೆ ಈ ದೇಶದಲ್ಲೂ ಕೂಡ, ಈ ನಾಡಿನಲ್ಲೂ ಇಂಧನ ಬೆಲೆ ಕಡಿಮೆ ಆಗಬೇಕಲ್ಲ. ಕಳೆದ 10 ವರ್ಷದಲ್ಲಿ ಇಂಧನ ಬೆಲೆ 2014ಕ್ಕೆ ಎಷ್ಟಿತ್ತೋ ಅದರ ಅರ್ಧದಷ್ಟಕ್ಕೆ ಇಳಿದಿತ್ತು. ಒಂದು ಬ್ಯಾರಲ್ಗೆ ಇವತ್ತೇನು $65-70 ಇದೆ, ಅದು $35 ಇಳಿದಿತ್ತು ಒಂದು ಬ್ಯಾರಲ್ಗೆ. ಅಂದರೆ ಅರ್ಧಕ್ಕರ್ಧ ಇಳಿದಿತ್ತು ಕಚ್ಚಾ ತೈಲ ಬೆಲೆ. ಆದರೆ ಯಾವತ್ತಿಗೂ ಕೂಡ ನಮ್ಮನ್ನು 10 ವರ್ಷಗಳ ಕಾಲ ಆಳದಂಥ ಮೋದಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ, ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿರೋದ್ರಿಂದ ಅದನ್ನು ಅದೇ ಪ್ರಮಾಣದಲ್ಲಿ ತೈಲ ಬೆಲೆ ಕಡಿಮೆ ಮಾಡಲೇ ಇಲ್ಲ. ಯಾಕಂದರೆ ಅದನ್ನು ಕಡಿಮೆ ಮಾಡಿದ್ದಿದ್ರೆ ಅವ್ರಿಗೆ ಬರ್ತಿದ್ದಂಥ ತೆರಿಗೆ ಆದಾಯ ಕಡಿಮೆ ಆಗೋಗ್ತಿತ್ತು ಅನ್ನೋ ಕಾರಣಕ್ಕಾಗಿ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಗೊತ್ತಿದೆ ಎಲ್ಲ ಬಗೆಯ, ಅದು ಗ್ಯಾಸ್ ಸಿಲಿಂಡರ್ ಇರ್ಬೋದು, ಪ್ರತಿಯೊಂದರ ಬೆಲೆಗಳನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಕೊಡ್ತಿದ್ದಂಥ ರಿಯಾಯಿತಿಗಳನ್ನೆಲ್ಲ ಕಡಿಮೆ ಮಾಡಿದ್ದಾರೆ. ಇವತ್ತು ಈ ದೇಶ ಅತ್ಯಂತ ಬವಣೆಯನ್ನು ಸಾಮಾನ್ಯ ಮಧ್ಯಮ ವರ್ಗದವರು ಅನುಭವಿಸ್ತಿದ್ರೆ, ಬೆಲೆ ಏರಿಕೆಯ ಬವಣೆಯನ್ನು ಅನುಭವಿಸ್ತಿದ್ರೆ ಅದಕ್ಕೆ ಪ್ರಧಾನವಾದ ಕಾರಣ ಕೇಂದ್ರದ ಮೋದಿ ಸರ್ಕಾರವೇ. ಅದರಲ್ಲಿ ಒಂದು ಇಂಧನದ ಬೆಲೆಯನ್ನು ಹೆಚ್ಚಿಸ್ತಾನೆ ಹೋದದ್ದು, ಗ್ಯಾಸ್ನ ಬೆಲೆ ಹೆಚ್ಚಿಸ್ತಾ ಹೋದದ್ದು. ಇನ್ಫ್ಯಾಕ್ಟ್ ಅದರ ಭಾಗವಾಗಿಯೇ ಅವರಿಗೆ ಉತ್ತರ ಭಾರತದಲ್ಲೂ ಬೇರೆ ಬೇರೆ ಪ್ರದೇಶಗಳಲ್ಲೂ ಚುನಾವಣೆಯಲ್ಲಿ ಜನರು ಒಂದು ಹಂತದ ಪಾಠವನ್ನು ಕಲಿಸಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ 2023ರಲ್ಲಿ ಈ ರಾಜ್ಯದಲ್ಲಿ ಅಸೆಂಬ್ಲಿ ಚುನಾವಣೆ ನಡೆದಾಗ ಕೇಂದ್ರ ಸರ್ಕಾರದ ಏನೊಂದು ಈ ರೀತಿಯ ಜನವಿರೋಧಿ ಧೋರಣೆಯಿಂದ ಜನ ತತ್ತರಿಸೋಗಿದ್ರು, ಅವ್ರಿಗೆ ತಾತ್ಕಾಲಿಕವಾದ ಪರಿಹಾರವನ್ನಾದರೂ ಕೊಡಬೇಕು ಅಂತಲೇ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳ ಘೋಷಣೆ ಮಾಡಿತು. ಅದರಲ್ಲಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ಶಕ್ತಿ ಯೋಜನೆ ಇರ್ಬೋದು, BPL ಕಾರ್ಡ್ನ ಹೊಂದಿರುವಂತಹ ಕುಟುಂಬದ ಮಹಿಳೆಗೆ 2,000 ರೂಪಾಯಿನ ವರ್ಗಾವಣೆ ಮಾಡುವಂತಹ ವಿಷಯ ಆಗಿರ್ಬೋದು, 200 ಯೂನಿಟ್ ತನಕ ವಿದ್ಯುತ್ತನ್ನು ಫ್ರೀ ಕೊಡೋದಿರ್ಬೋದು, ಇತ್ಯಾದಿ ಎಲ್ಲ. ಅಂದರೆ ಒಂದು ಬೆಲೆ ಏರಿಕೆಯಿಂದ ತತ್ತರಿಸಿದ್ದಂಥ ಬಡ ಮಧ್ಯಮ ವರ್ಗಕ್ಕೆ ಏನಿಲ್ಲ ಅಂದರೂ ತಿಂಗಳಿಗೆ 5,000-6,000 ರೂಪಾಯಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸರ್ಕಾರದಿಂದ ಸಿಕ್ಕಾಗ ಅದು ಒಂದು ದೊಡ್ಡ ಪರಿಹಾರವೇ ಆಗಿತ್ತು. ಹೀಗಾಗಿಯೇ ಅಸೆಂಬ್ಲಿ ಚುನಾವಣೆಯಲ್ಲಿ ಜನ BJPಗೆ 36% ಅಷ್ಟು ಓಟ್ ಕೊಟ್ಟರೆ ಕಾಂಗ್ರೆಸ್ಗೆ 43% ಓಟ್ ಕೊಟ್ಟು ಅವ್ರಿಗೆ ಬರೀ 65 ಸೀಟ್ ಬಂದರೆ BJPಗೆ, ಕಾಂಗ್ರೆಸ್ಗೆ 135 ಸೀಟ್ ಬಂತು. ಆದ್ದರಿಂದ ಇವರು ಅಧಿಕಾರದಲ್ಲಿದ್ದಾರೆ. ಆಗಲೂ ಕೂಡ ಈ ಎಲ್ಲ ಏನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿತ್ತು. ಆದರೂ ಅದರ ನಡುವೆನೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಿಂದ ಏರಿಕೆಗಳಿಂದ ತತ್ತರಿಸಿದ್ದಂಥ ಜನತೆಗೆ, ಸಿಲಿಂಡರ್ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಂಥ ಜನತೆಗೆ ಗ್ಯಾರಂಟಿಗಳನ್ನು ಕೊಡುವುದಕ್ಕೆ 56,000 ಕೋಟಿಯನ್ನು ಬಜೆಟಲ್ಲಿ ಎತ್ತಿಡ್ತೀವಿ. ಅದೊಂದು ದೊಡ್ಡ ಕಷ್ಟವೇ ಅಲ್ಲ ನಮಗೆ. ನಮ್ಮದು ವಾರ್ಷಿಕವಾಗಿ 25 ಲಕ್ಷ ಕೋಟಿ ರೂಪಾಯಿ GDP ಹೊಂದಿರುವಂತಹ ರಾಜ್ಯ. ಕಳೆದ ವರ್ಷ ನಾವು ಸರ್ಕಾರ ಮಂಡಿಸಿರುವಂಥ ಬಜೆಟ್ಟು 3,75,000 ಕೋಟಿ ರೂಪಾಯಿ. ಅದರಲ್ಲಿ 60,000 ಕೋಟಿ ರೂಪಾಯಿ ಎತ್ತಿಡುವಂಥದ್ದು ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಕಷ್ಟವೇ ಅಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟರೆ ಮತ್ತೆ ಅವರು ವಿನಿಯೋಗ ಮಾಡಿ ಅದೊಂದು ತೆರಿಗೆ ರೂಪದಲ್ಲಿ ನಮಗೆ ವಾಪಸ್ ಬರುತ್ತೆ ಅಂತ ಬೇರೆಯೇ ಪರ್ಯಾಯ ಆರ್ಥಿಕ ವ್ಯಾಖ್ಯಾನಗಳನ್ನು ಗ್ಯಾರಂಟಿಗಳಿಗೆ ಕೊಡಲಾಯಿತು. ಆದರೆ ಇವತ್ತು ಅವೆಲ್ಲವನ್ನು ಮರೆತು ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ ಪತ್ರಿಕಾಗೋಷ್ಠಿನಲ್ಲಿ ಅಂತಂದರೆ, ನಾನು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತಂದೆ, ಆದರೆ ತೆರಿಗೆ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ನ ಪೆಟ್ರೋಲ್ಗೆ ಅಂತ ಒಂದು ವಿತಂಡವಾದವನ್ನು ಅನಿರೀಕ್ಷಿತವಾಗಿ ಜನರು ಗಾಬರಿ ಆಗುವಂತೆ ಸಿದ್ದರಾಮಯ್ಯನವರಿಂದ ನಿರೀಕ್ಷಿಸದೇ ಇರೋ ಮಾತುಗಳನ್ನು ಇವತ್ತವರು ಆಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡ್ತೀನಿ ಅಂತಂದರೆ ನಾನು ತೆರಿಗೆ ಜಾಸ್ತಿ ಮಾಡಲ್ಲ ಅಂತ ಎಲ್ಲಿ ಹೇಳಿದ್ದೆ ಅಂತೇಳಿ ಅವರು ಹಲವಾರು ರೀತಿಯ
ಕಾರಣಗಳನ್ನು ಕೊಡ್ತಿದ್ದಾರೆ. ಅದರಲ್ಲಿ ಒಂದು GST ಅನ್ನೋದು ಜಾರಿ ಆದಮೇಲೆ ಈ ದೇಶದಲ್ಲಿ 2017ರಲ್ಲಿ GST ಜಾರಿಗೆ ಬಂತು. ಕರ್ನಾಟಕಕ್ಕದಂಥ ರಾಜ್ಯಗಳಿಗೆ ತಮ್ಮದೇ ಆದಂಥ ಸಂಪನ್ಮೂಲಗಳನ್ನು ಸಂಗ್ರಹಿಸುವಂಥದ್ದು ಭಾಳ ಸೀಮಿತವಾದಂಥ ಅವಕಾಶ ಇದೆ. ಮೊದಲು ಕಮರ್ಷಿಯಲ್ ಟ್ಯಾಕ್ಸ್ ಇತ್ತು, ಸೇಲ್ಸ್ ಟ್ಯಾಕ್ಸ್ ಇತ್ತು, ಸರ್ವಿಸ್ ಟ್ಯಾಕ್ಸ್ ಇತ್ತು. ಇವೆಲ್ಲವೂ ಒಟ್ಟು ಸೇರಿ ಹಲವಾರು ರೀತಿಯ ಆದಾಯ ಮೂಲಗಳಿತ್ತು. ಈಗ ಅವೆಲ್ಲವೂ ಕೂಡ GSTನಲ್ಲಿ ಮರ್ಜ್ ಆದಮೇಲೆ ರಾಜ್ಯವೇ ಪ್ರತ್ಯೇಕವಾಗಿ ತೆರಿಗೆ ಹಾಕೋದಕ್ಕೆ ಸಾಧ್ಯ ಇರೋದು ಅಬಕಾರಿಗೆ, ಹೆಂಡಕ್ಕೆ, ವಿದೇಶಿ ಹೆಂಡಕ್ಕೆ. ಎರಡನೇದು ಯಾರಾದರೂ ಆಸ್ತಿ ಖರೀದಿ ಮಾಡಿದ್ರೆ ಸೈಟು ಇತ್ಯಾದಿಗಳನ್ನ ಸ್ಟಾಂಪ್ ಮುದ್ರಾಂಕ ಶುಲ್ಕಕ್ಕೆ, ವಾಹನ ತೆರಿಗೆ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳನ್ನ ಬಿಟ್ಟರೆ ನಮಗೆ ನಮ್ಮದೇ ಆದಂಥ ಸಂಪನ್ಮೂಲವನ್ನು ರೂಢಿಸಿಕೊಳ್ಳುವುದಕ್ಕೆ ವಿಶೇಷ ಅವಕಾಶಗಳಿರಲಿಲ್ಲ, ಇಲ್ಲ. ಆದ್ದರಿಂದ ಈ ನಾಡನ್ನು ಅಭಿವೃದ್ಧಿ ಮಾಡಬೇಕು ಅಂತಂದರೆ ನಾವು ಸಂಪನ್ಮೂಲ ಸಂಗ್ರಹಣೆ ಮಾಡುವುದಕ್ಕೆ ನಮಗಿರುವ ಇದನ್ನೇ ಅವಲಂಬಿಸಬೇಕು. ಆದ್ದರಿಂದ ಇದರ ಮೇಲೆ ಆಕ್ಷೇಪಣೆ ಮಾಡೋದು ತಪ್ಪು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಈಗಲೂ BJPಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಆದರೆ ಕಾಂಗ್ರೆಸ್ಗೆ ವೋಟ್ ಹಾಕಿದವ್ರಿಗೆ ಅಥವಾ BJPಯನ್ನು ವಿಮರ್ಶಿಸ್ತಾ ಬಂದವ್ರಿಗೆ, ಈ ಒಂದು ಜನವಿರೋಧಿ ಆರ್ಥಿಕ ನೀತಿಗಳನ್ನ BJP ಮಾಡಿದ್ರು ತಪ್ಪು, ಕಾಂಗ್ರೆಸ್ ಮಾಡಿದ್ರು ತಪ್ಪು ಅನ್ನೋರಿಗೆ ಖಂಡಿತ ಕಾಂಗ್ರೆಸ್ ಸರ್ಕಾರವನ್ನು ಯಾಕೆ ಇದನ್ನು ಮಾಡಿದ್ರಿ ಅಂತ ಕೇಳುವಂತಹ ಅಧಿಕಾರ ಇದ್ದೇ ಇದೆ. ಯಾಕಂದರೆ ಗ್ಯಾರಂಟಿಯನ್ನು ಘೋಷಿಸಬೇಕಾದರೂ ಕೂಡ ಈ ರಾಜ್ಯಕ್ಕೆ 2017ರಿಂದಲೂ ಕೂಡ ರಾಜ್ಯಕ್ಕೆ ತನ್ನದೇ ಸಂಪನ್ಮೂಲವನ್ನು ಸಂಗ್ರಹಿಸುವಂತಹ ಅವಕಾಶಗಳು ಸೀಮಿತವಾಗೇ ಇತ್ತು. ಆ ಸೀಮಿತ ಅವಕಾಶವನ್ನು ಬಳಸಿಕೊಂಡೇ ಗ್ಯಾರಂಟಿಗಳಿಗೆ 56,000 60,000 ಕೋಟಿ ರೂಪಾಯಿ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ಘೋಷಣೆ ಮಾಡಿದರು. ಆಗಲೂ ಕೂಡ ಪ್ರಥಮ ಬಜೆಟನ್ನು ಮಂಡಿಸಬೇಕಾದರೂ ಕೂಡ 60,000 ಕೋಟಿ ರೂಪಾಯಿ ಹೆಂಗೆ ನೀವು ತರ್ತೀರಾ ಅಂತಂದರೆ ನಮಗಿರುವ ಸೀಮಿತ ಅವಕಾಶ. ಈಗ ಅಬಕಾರಿ ಮೇಲೆ ಜಾಸ್ತಿ ನಾವು ಶುಲ್ಕ ಹಾಕ್ತೀವಿ, ಯಾಕಂದರೆ ಅದು ಅಬಕಾರಿ ಹೆಂಡ ಕುಡಿಯೋದು ಅಂತಂದ್ರೆ ಅದೇನು ಒಳ್ಳೆ ಅಭ್ಯಾಸ ಅಲ್ವಲ್ಲ, ಅದ್ರ ಮೇಲೆ ಜಾಸ್ತಿ ಶುಲ್ಕ ಹಾಕ್ತೀವಿ. ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟಿ ಶುಲ್ಕ ಜಾಸ್ತಿ ಮಾಡ್ತೀವಿ. ಒಳಗಡೆ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿ ಅದರ ಮೂಲಕ ನಮ್ಮ ಪಾಲಿನ GSTಯನ್ನು ಜಾಸ್ತಿ ಮಾಡ್ಕೋತೀವಿ. ತೆರಿಗೆಯೇತರ ಆದಾಯಗಳನ್ನು ಜಾಸ್ತಿ ಮಾಡ್ಕೊಳ್ತೀವಿ. ಆಡಳಿತ ವೆಚ್ಚವನ್ನು ಕಡಿಮೆ ಮಾಡ್ತೀವಿ. ಭ್ರಷ್ಟಾಚಾರ BJPಯ ಕಾಲದಲ್ಲಿ 40%ರಷ್ಟಿತ್ತು, ಅದನ್ನು 10ಕ್ಕೆ ಇಳಿಸಿದ್ರು ಕೂಡ 30% ಅಂತಂದರೆ ಅದೇ ಒಂದು ಹೆಚ್ಚು ಕಡಿಮೆ 60,000-70,000 ಕೋಟಿ ರೂಪಾಯಿ ಆಗುತ್ತೆ. ಇವಿಷ್ಟು ಸಂಪನ್ಮೂಲಗಳು ನಮಗೆ ಬೇಕಾದಷ್ಟಾಯಿತು. ಹೀಗಾಗಿ ಜನರಿಗೆ ಮೇಲೆ ಯಾವುದೇ ವಿಶೇಷವಾದಂಥ ತೆರಿಗೆ ಭಾರವನ್ನು ಹಾಕದಿರ ನಾವು ಬಹಳ ಸುಲಭವಾಗಿ ಗ್ಯಾರಂಟಿಯನ್ನೂ ಕೊಡ್ತಾ ಅಭಿವೃದ್ಧಿಯನ್ನು ಮಾಡ್ತಾ ಮುಂದುವರಿತೀವಿ ಅಂತ ಭಾಳ ಸ್ಪಷ್ಟವಾಗಿ ಜನರಿಗೆ ಚುನಾವಣೆಗಳಿಗೆ ಮುಂಚೆ, ಅಸೆಂಬ್ಲಿ ಚುನಾವಣೆ ಆದಮೇಲೆ ಮತ್ತು ಈ ಲೋಕಸಭಾ ಚುನಾವಣೆಗೆ ಮುಂಚೆ ಭರವಸೆಯನ್ನು ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ. ಹಂಗಿದ್ದ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಈ ಪ್ರಮಾಣದ 20% ಅಂದರೆ ತುಂಬ ಜಾಸ್ತಿ ಆಯಿತು. 20% ಹೊರೆಯನ್ನು ಹೊರಿಸ್ದೀರನೂ ಕೂಡ ಬೇರೆ ಹಲವಾರು ಮಾರ್ಗಗಳನ್ನು ಕಾಂಗ್ರೆಸ್ ಸರ್ಕಾರವೇ, ಸಿದ್ದರಾಮಯ್ಯನವರ ಸರ್ಕಾರವೇ ಸೂಚಿಸಿದ್ದರೂ ಕೂಡ ಮೋದಿ ಸರ್ಕಾರ ಮಾಡಿದಂತೆ ಜನರ ಬವಣೆಯನ್ನು ಹೆಚ್ಚಿಸುವಂತಹ ಶುಲ್ಕಗಳನ್ನು ಜಾಸ್ತಿ ಮಾಡಲ್ಲ, ಜನರ ಅಗತ್ಯ ವಸ್ತುಗಳ ಮೇಲೆ ತೆರಿಗೆ ನಾವು ಜಾಸ್ತಿ ಮಾಡಲ್ಲ, ಹಾಕಿದ್ರೆ ನಾವು ಶ್ರೀಮಂತರ ಮೇಲೆ ಹಾಕ್ತೀವಿ ಅಂತೆಲ್ಲ ಮಾತಾಡಿದಂಥ ಸಿದ್ದರಾಮಯ್ಯನವರ ಸರ್ಕಾರ, ಸಮಾಜವಾದದ ಬಗ್ಗೆ ಮಾತಾಡಿದಂಥ ಸಿದ್ದರಾಮಯ್ಯನವರ ಸರ್ಕಾರ, ಹಾಗಾದರೆ ಯಾತಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರು? ನಾನಾಗಲೇ ವಿವರಿಸಿ ಹೇಳಿದಾಗೆ ಒಟ್ಟಾರೆ ಗ್ಯಾರಂಟಿಗಳ ಮೊತ್ತ 60,000 ಕೋಟಿ, ಕೇವಲ 3,000 ಕೋಟಿ ರೂಪಾಯಿ ಕಡಿಮೆ ಮಾಡಿದ್ರೆ ಅದರಲ್ಲಿ ಏನಾಗ್ಬಿಡುತ್ತೆ ಅನ್ನೋದಲ್ಲ ವಾದ. ಅದೊಂದು ರೀತಿಯ ವಿತಂಡವಾದ ವಿಷಯ. ಪೆಟ್ರೋಲ್ ಮತ್ತು ಡೀಸೆಲ್ ನೀವು ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿರಿ, ಯಾವರು ಆಸ್ತಿ ಖರೀದಿ ಮಾಡ್ತಾರೋ ಅವ್ರ ಮೇಲೆ ಶುಲ್ಕ ಜಾಸ್ತಿ ಆಗುತ್ತೆ. ಹೆಂಡದ ಮೇಲೆ ನೀವು ಜಾಸ್ತಿ ಮಾಡಿರಿ, ಯಾರು ಕುಡಿತಾರೋ ಅವ್ರು ಜಾಸ್ತಿ ಕಟ್ಟಬೇಕಾಗುತ್ತೆ. ಆದರೆ ಪೆಟ್ರೋಲು ಡೀಸೆಲ್ ಮೇಲೆ ನೀವು ತೆರಿಗೆಯನ್ನು ಜಾಸ್ತಿ ಮಾಡಿದ್ರೆ, ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಒಂದೇ ಸಮನೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಗಲೂ ಇದೇ ವಾದವನ್ನು ಹೇಳ್ತಾ ಇದ್ದಿದ್ದು, ಕಾಂಗ್ರೆಸ್ನವರು ಇದೇ ವಾದವನ್ನು ಹೇಳ್ತಾ ಇದ್ದಿದ್ದು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ಈ ದೇಶದ ಸಕಲ ಜನರು, ಈ ನಾಡಿನ ಸಕಲ ಜನರು, ಬಡವರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ತಮ್ಮದಲ್ಲದ ತಪ್ಪಿಗೆ ಹೆಚ್ಚಿಗೆ ತೆರಬೇಕಾಗುತ್ತೆ. ಅದು ಬರೀ 3,000 ಕೋಟಿ ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡುವ ವಿಷಯವಲ್ಲ, ಅದು ನೇರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಬಳಸೋರು ಕೊಡುವಂತಹ ಒಂದು ಹಣ. ಆದರೆ ಪೆಟ್ರೋಲ್ ಡೀಸೆಲ್ನ ನೇರವಾಗಿ ಬಳಸದಿರೋರು, ಪರೋಕ್ಷವಾಗಿ ಅದರ ಸಾಗಾಟದ ಮೇಲೆ ಸರಕುಗಳನ್ನು ಖರೀದಿ ಮಾಡೋರು ಎಲ್ಲರೂ ಕೂಡ ಈ ಒಂದು ಬೆಲೆ ಏರಿಕೆಯ ಬವಣೆಗೆ ತುತ್ತಾಗ್ತಾರೆ. ಆದ್ದರಿಂದಲೇ
ಯಾವುದಾದ್ರೂ ಬೆಲೆ ಏರಿಕೆ ಮಾಡಬೇಕು ಅಂದರೆ ಇದನ್ನು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತಾರೆ, ಒಂದ್ರ ಮೇಲೊಂದು ಏರ್ತಾ ಹೋಗುವಂತಹ ಈ ವಿಷಯಗಳ ಮೇಲೆ ತೆರಿಗೆಯನ್ನು ಜನಪರವಾದಂಥ ಪ್ರಜಾತಾಂತ್ರಿಕ ಸರ್ಕಾರ ಇಂಥ ವಿಷಯಗಳ ಮೇಲೆ ಹಾಕಲ್ಲ. ಯಾಕಂದರೆ ಅದು ಒಟ್ಟಾರೆ ಬಡ ಜನರ ಬದುಕಿಗೆ ಆರ್ಥಿಕತೆಗೆ ಅಡ್ಡಿಯಾಗುತ್ತೆ. ಇದರಿಂದ ಒಂದಷ್ಟು ಸಂಪನ್ಮೂಲ ಸಂಗ್ರಹ ಮಾಡ್ಬೋದು. ಅದರಲ್ಲೂ ಕೂಡ ಅಂಕಿಅಂಶದಲ್ಲಿ ಒಂದು ತಪ್ಪನ್ನೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವ್ರ ಪ್ರಕಾರ ಕೇವಲ ಒಂದು 2,500-3 ಸಾವಿರ ಕೋಟಿ ರೂಪಾಯಿ ಬರ್ಬೋದು ಅಷ್ಟೇ ಅಂತೇಳಿ, ನಾವೇನು ಜಾಸ್ತಿ ಹಾಕಲ್ಲ, ಜಾಸ್ತಿ ಏನು ಸುಲಿಗೆ ಮಾಡ್ತಿಲ್ಲ ಅಂತ ತೋರಿಸೋದಕ್ಕೆ ಎಷ್ಟು ಅಧಿಕ ಸಂಪನ್ಮೂಲ ಬರುತ್ತೆ ಅನ್ನೋದನ್ನು ಕುಗ್ಗಿಸಿ ಹೇಳಿದ್ದಾರೆ. ಆದರೆ ಅವರೇ ಮತ್ತೊಂದು ಕೊಟ್ಟಿರೋ ಅಂಕಿಅಂಶದ ಪ್ರಕಾರ ಕರ್ನಾಟಕ ರಾಜ್ಯ ವಾರ್ಷಿಕವಾಗಿ 56 ಲಕ್ಷ ಕಿಲೋಲೀಟರಷ್ಟು ಪೆಟ್ರೋಲನ್ನು ಖರೀದಿ ಮಾಡುತ್ತೆ. ಅಂದರೆ ನಮ್ಮ ಜನರು ಅಷ್ಟು ಖರೀದಿ ಮಾಡ್ತಾರೆ. ಹಾಗೂ 1.1 ಕೋಟಿ ಕಿಲೋಲೀಟರಷ್ಟು ಡೀಸಲ್ಲು ಇಲ್ಲಿ ಖರೀದಿಯಾಗುತ್ತೆ. ಈಗ 1.1 ಕೋಟಿ ಕಿಲೋಲೀಟರ್ ಡೀಸೆಲ್ ಖರೀದಿ ಆದರೆ 1 ಲೀಟರ್ಗೆ 3.5 ರೂಪಾಯಿ ಜಾಸ್ತಿ ಆದರೆ ಬರೀ ಡೀಸೆಲ್ ಏರಿಕೆಯಿಂದಲೇ 3,600 ಕೋಟಿ ರೂಪಾಯಿ ಬರುತ್ತೆ. ಹಾಗೂ 56 ಲಕ್ಷ ಕಿಲೋಲೀಟರಷ್ಟು ಪೆಟ್ರೋಲ್ ಖರೀದಿ ಆದರೆ 1 ಲೀಟರ್ಗೆ 3 ರೂಪಾಯಿ ಜಾಸ್ತಿ ಆದರೆ ಏನಿಲ್ಲ ಆದರೂ ಅದರಿಂದ 1,700 ಕೋಟಿ ರೂಪಾಯಿ ಬರುತ್ತೆ. ಇವೆರಡೂ ಸೇರಿದ್ರೆ ಹತ್ತಿರ 5,200 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿಯಾಗಿ ಸುಲಿಗೆ ಆಗುತ್ತೆ. ಸಾಮಾನ್ಯ ಜನರ ಜೋಬಿಂದ ಅಷ್ಟು ಬೊಕ್ಕಸಕ್ಕೆ ಹೋಗುತ್ತೆ. ಹೀಗಾಗಿ ಬರೀ ಅದು 2,500-3 ಸಾವಿರ ಕೋಟಿ ರೂಪಾಯಿ ವಿಷಯ ಮಾತ್ರ ಅಲ್ಲ, ಅದಕ್ಕಿಂತ ಜಾಸ್ತಿ. ಇದು ಮೊದಲನೇ ವಿಷಯ. ಹೀಗಾಗಿ ನೀವೇನು 60,000 ಕೊಟ್ವಿ, 60,000 ಗ್ಯಾರಂಟಿ ಅಂತಿದೆ, ಅದರಲ್ಲಿ -5,000 ಕೋಟಿ ಆಗೋಯ್ತು. ಈಗ ಹಂಗೆ ನೋಡೋದಾದರೆ ನಾನು ಆಗಲೇ ಹೇಳಿದಾಗ ಬರೀ 5,000 ಕೋಟಿ ವಿಷಯ ಅಲ್ಲ. ಬೆಲೆ ಏರಿಕೆ ಅನ್ನೋದು ಪರೋಕ್ಷ ತೆರಿಗೆ. ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗೋದ್ರಿಂದ ಆ ಪರೋಕ್ಷ ತೆರಿಗೆಯಿಂದ ಸಾಮಾನ್ಯ ಜನರು ತಿಂಗಳಿಗೆ ಏನು 5,000 ಬೇರೆ ಗ್ಯಾರಂಟಿಗಳ ಮೂಲಕ ಪಡ್ಕೋತಿದ್ದು, ಅದರಲ್ಲಿ 2,000 1,500 ವಾಪಸ್ ಕಿತ್ಕೊಂಡಂಗಾಯಿತು ರಾಜ್ಯ ಸರ್ಕಾರ. ಯಾಕೆ ಇದನ್ನು ಮಾಡಬೇಕಾಯ್ತು? ಚುನಾವಣೆ ಆದಮೇಲೆ 1 ವರ್ಷದ ತನಕ ಕೊಟ್ಟು 1 ವರ್ಷ ಆದಮೇಲೆ ಈಗ ಸದ್ಯಕ್ಕೆ ಚುನಾವಣೆ ಇಲ್ಲ ಅಂಥೇಳಿ ಗ್ಯಾರಂಟಿ ಕೊಡ್ತಿದ್ದೀವಿ ಅನ್ನೋ ಹೆಸರು ಇರಬೇಕು. ಗ್ಯಾರಂಟಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಒಳಗಡೆಯಿಂದಲೇ ಟೊಳ್ಳು ಮಾಡೋ ಥರದ್ದು ಆಗಬೇಕು. ಯಾಕೆ ಈ ವಿಷಯ ತುಂಬ ಮುಖ್ಯ ಆಗುತ್ತೆ ಅಂದರೆ ಇದು ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಅಥವಾ ಇಷ್ಟು ಬೆಲೆ ಏರಿಕೆಗೆ ಮಾತ್ರ ನಿಲ್ಲುವ ವಿಷಯ ಅಲ್ಲ. ಯಾಕಂದರೆ ಕರ್ನಾಟಕದ ಅಭಿವೃದ್ಧಿಗೆ, ಸಂಪನ್ಮೂಲ ಸಂಗ್ರಹಣೆಗೆ, ಎಲ್ಲ ಬಗೆಯ ಸಂಪನ್ಮೂಲ ಸಂಗ್ರಹಣೆಯ ಸಾಧ್ಯತೆಗಳನ್ನು ಕೂಡ ಈಗ ಅನ್ವೇಷಣೆ ಮಾಡಲಾಗ್ತಿದೆ. ಅದರಲ್ಲಿ ಪ್ರಧಾನವಾಗಿ ಎಲ್ಲರ ಕಣ್ಣು ಬಿದ್ದಿರೋದು ಯಾವುದ್ರ ಮೇಲೆ ಅಂದರೆ ಗ್ಯಾರಂಟಿಗಳ ಮೇಲೆ. ಇವತ್ತು ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿರೀಕ್ಷಿಸಿದಷ್ಟು ಸೀಟುಗಳು ಬರಲಿಲ್ಲ ಅಂದಾದಮೇಲೆ ಕಾಂಗ್ರೆಸ್ನ ಒಳಗಿಂದಲೇ ಒಂದು ಬಹುದೊಡ್ಡ ಧ್ವನಿ ಗ್ಯಾರಂಟಿಗಳನ್ನ ಯಾಕೆ ಕೊಡಬೇಕು, ನಮ್ಗೆ ಓಟ್ ಹಾಕಲಿಲ್ಲ ಅಂದಮೇಲೆ ಅನ್ನುವಂಥದ್ದು ಒಂದು ಧ್ವನಿ ಎದ್ದಿದೆ. ಸದ್ಯಕ್ಕೆ ಮುಖ್ಯಮಂತ್ರಿಯವರು ಅದು ಬಡವರಿಗೆ ನಾವು ಕೊಟ್ಟಿರೋ ಗ್ಯಾರಂಟಿ ಚುನಾವಣೆಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ದೊಡ್ಡ ಮಾತುಗಳನ್ನ ಆಡ್ತಿದ್ದಾರೆ. ಆದರೆ ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ನೇರವಾಗಿ ಗ್ಯಾರಂಟಿಗಳನ್ನ ಅಥವಾ ಪರೋಕ್ಷವಾಗಿ ಗ್ಯಾರಂಟಿ ಫಲಾನುಭವಿಗಳನ್ನ ಕಡಿಮೆ ಮಾಡುವಂತಹ ಹಲವಾರು ಬಗೆಯಲ್ಲಿ ಇದಕ್ಕೆ ಕೊಡ್ತಿರೋ 60,000 ಕೋಟಿಗಳನ್ನು ಕಡಿಮೆ ಮಾಡಿ ಏನು ಸಂಪನ್ಮೂಲ ಸಂಗ್ರಹಣೆ ಅಭಿವೃದ್ಧಿ ಅಂತ ಏನು ಕರೀತಾ ಇದ್ದಾರೆ, ಆ ಅಭಿವೃದ್ಧಿ ಅಂದರೆ ಏನು ಅಂತ ಮಾತಾಡೋಣ. ಅದಕ್ಕೆ ಸಂಪನ್ಮೂಲವನ್ನು ಒದಗಿಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಅದರ ಭಾಗವಾಗಿ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮೊದಲನೇ ಹೆಜ್ಜೆ. ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನು ಕೇವಲ 3,000 ಕೋಟಿ ಗ್ಯಾರಂಟಿ 60,000 ಕೋಟಿ ಕೊಡ್ತಿರೋದಲ್ವಾ ಅಂತ ಉಡಾಫೆಯಿಂದ ತೆಗೆದುಹಾಕುವಂತಹ ವಿಷಯ ಅಲ್ಲ ಇದು. ನಿಧಾನಕ್ಕೆ ಇದು ಗ್ಯಾರಂಟಿಗಳಿಗೆ ಹಲವಾರು ಬೇರೆಯ ಷರತ್ತುಗಳು ಬರಬಹುದು. ಈಗಾಗಲೇ 200 ಯೂನಿಟ್ ಅಷ್ಟು ಎಲ್ಲರಿಗೂ ಕೂಡ ಯಾತಕ್ಕೆ ಫ್ರೀಯಾಗಿ ಕೊಡಬೇಕು ವಿದ್ಯುತ್ತನ್ನು ಅನ್ನುವ ಪ್ರಶ್ನೆ ಬಂದಿದೆ. ನಿಮಗೆ 200 ಯೂನಿಟನ್ನು ದಾಟದ ಮೇಲೆ 1 ತಿಂಗಳು ದಾಟಿದ್ರೂ ಕೂಡ ಮತ್ತೆ ಅದರ ಫಲಾನುಭವಿಗಳಾಗೋಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ನಿಧಾನಕ್ಕೆ ವಿದ್ಯುತ್ ಮೇಲೆ ಇವತ್ತೇನು ಗೃಹಜ್ಯೋತಿ ಯೋಜನೆ ಇದೆ ಅದರ ಮೇಲೂ ಕೂಡ ನಿಧಾನಕ್ಕೆ ಸಮಾಜದಲ್ಲಿ ಚರ್ಚೆಯನ್ನು ಸರ್ಕಾರವೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹುಟ್ಟಾಕ್ತಾ ಇದೆ. ಕಾಂಗ್ರೆಸ್ನ ಮಂತ್ರಿಮಂಡಲದ ಸದಸ್ಯರುಗಳೇ ಹುಟ್ಟಾಕ್ತಾ ಇದ್ದಾರೆ ಅದನ್ನು. ಬಹಿರಂಗವಾಗಿ BJPಯು ಕೂಡ ಈ ಒಂದು ಗ್ಯಾರಂಟಿ ಅನ್ನುವಂಥದ್ದೇ ಒಂದು ಹೊರೆ ಅಂತೇಳಿ, ಹಾಗೂ ಏನು ಸಮಾಜದಲ್ಲಿ ಬಲಿಷ್ಠ ವರ್ಗಗಳು ಈಗ ಅಕ್ಕಿ ನೀವು ಕೊಟ್ಟರೆ ಕಾರ್ಮಿಕರನ್ನ ಸೋಮಾರಿಗಳು ಮಾಡಿಬಿಟ್ರಿ, ಕೂಲಿಗಳು ನಮಗೆ ಸಿಗ್ತಿಲ್ಲ ಅಂತ ಒಂದು ಮಧ್ಯಮ ವರ್ಗದ ಮೇಲ್ಜಾತಿಗಳ ಏನು ಮನೋಭಾವ ಇದೆ ಸಾಮಾನ್ಯ ಜನರ ಬಗ್ಗೆ, ಬಡವರ ಬಗ್ಗೆ, ಆ ಧೋರಣೆಗೆ ಒಂದು ರಾಜಕೀಯ ರೂಪ ಕೊಟ್ಟು ಗ್ಯಾರಂಟಿಯಿಂದ ರಾಜ್ಯ ಹಾಳಾಗೋಗ್ತಿದೆ ಅಂತೇಳಿ ಗ್ಯಾರಂಟಿ ಮೇಲೆ ಆ ರೀತಿಯವರು ಹೊರಗಡೆಯಿಂದ ದಾಳಿ ಮಾಡ್ತಿದ್ದಾರೆ. ಇಲ್ಲಿ ಒಳಗಡೆಯಿಂದ ದಾಳಿ ನಡೀತಾ ಇದೆ.
ಮತ್ತು ಈ ರೀತಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ನಿಧಾನಕ್ಕೆ ವಾಪಸ್ ಒಂದಷ್ಟು ಜನರ ಮೇಲೆ ಹೊರೆಯನ್ನು ಜಾಸ್ತಿ ಮಾಡಲಾಗ್ತಾ ಇದೆ. ಈ ರೀತಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದ ಕರ್ನಾಟಕದ ಸಾರಿಗೆ ನಿಗಮದ ವೆಚ್ಚವೂ ಜಾಸ್ತಿ ಆಗುತ್ತೆ. ಸಾರಿಗೆ ನಿಗಮದ ವೆಚ್ಚ ಜಾಸ್ತಿ ಆದರೆ ಈಗಾಗಲೇ ಬಸ್ ಪ್ರಯಾಣ ದರವನ್ನು ಹೆಚ್ಚಿಸುವುದನ್ನು ಕೂಡ ನಾವು ಚರ್ಚಿಸುತ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಕುಟುಂಬದ ಮಹಿಳೆಯರಿಗೆ ಉಚಿತ ವಾಹನ, ಉಚಿತ ಓಡಾಟ ಅಂತ ಅವಕಾಶ ಕೊಟ್ಟು ಕುಟುಂಬದ ಗಂಡಸರು ಅವರು ಕೊಡೋಷ್ಟು ಮಹಿಳೆಯರು ಕೊಡ್ತಿದ್ದ ದುಡ್ಡನ್ನು ಕೂಡ ಇವರೇ ಕೊಡೋಷ್ಟು ಅವರಿಂದ ಅವ್ರ ಜೋಬಿಂದ ಕಸಿದ್ರೆ ಒಂದು ಕುಟುಂಬದ ಒಟ್ಟಾರೆ ಖರ್ಚು ಗ್ಯಾರಂಟಿ ಪೂರ್ವದ ಹಂತಕ್ಕೆ ಬರೋದಿಲ್ವಾ? ಈಗಲೇ ಇನ್ನೂ ಮಾಡಿಲ್ಲ, ಆದರೆ ಒಟ್ಟಾರೆ KSRTCಯ ವೆಚ್ಚ ಅದನ್ನು ಗ್ಯಾರಂಟಿ ಮೂಲಕ ಅಂತ ಅಂದ್ಬಿಟ್ಟು ಚರ್ಚೆಯನ್ನು ಮುಂದಿಟ್ಟಿದ್ದಾರೆ ಸಮಾಜದಲ್ಲಿ. ಈಗ ಡೀಸೆಲ್ ಬೆಲೆ ಜಾಸ್ತಿ ಆದಮೇಲೆ ಅದು ಇನ್ನೂ ಜಾಸ್ತಿ ಆದರೆ ಆ ವೆಚ್ಚವನ್ನು ತೂಗಿಸ್ಲೇಬೇಕಲ್ಲ. ಏನು ಮಾಡಬೇಕಾಗತ್ತೆ? ಅನಿವಾರ್ಯವಾಗಿ ನಾವು ಮಾಡಬೇಕಾಗತ್ತೆ. ನಾವೆಲ್ಲಿ ಸಿಲಿಂಡರ್ ಬೆಲೆ ಹೆಚ್ಚಿಸ್ತಿದ್ದೀವಾ? ಸಿಲಿಂಡರ್ ಬೆಲೆ ಅವ್ರು ಹೆಚ್ಚಿಸ್ಲಿಲ್ವ ಅಂತೇಳಿ ಅವ್ರು ಮಾಡಲಿಲ್ವ ಅನ್ನುವ ಚರ್ಚೆಯನ್ನು ಮುಂದಿಟ್ಕೊಂಡು ನಿಧಾನಕ್ಕೆ ಪರೋಕ್ಷವಾಗಿ ಗ್ಯಾರಂಟಿ ಪೂರ್ವ ಸ್ಥಿತಿಗೆ ಗೃಹ ಶಕ್ತಿ ಯೋಜನೆಯನ್ನು ತರುವ ಪ್ರಯತ್ನಗಳು ನಡೆಯಕ್ಕೆ ಶುರುವಾಗಿದೆ. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರು ಸಂದರ್ಶನವೊಂದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದಂತೆ ಜನರು ಬಳಸುವ ನೀರಿನ ದರ ಅದನ್ನು ನಾವು ಹೆಚ್ಚಿಸಲೇಬೇಕು. ಜಲಮಂಡಳಿಯ ನೌಕರರಿಗೆ ಸಂಬಳ ಕೊಡೋಕ್ಕೂ ಕೂಡ ದುಡ್ಡಿಲ್ದಂಗೆ ಆಗೋಗಿದೆ. ಹೀಗಾಗಿ ನಾವು ಜನರಿಗೆ ನೀರು ಕೊಡಬೇಕು ಅಂತಂದರೆ ಅವ್ರ ಜೋಬಿಂದ ದುಡ್ಡು ನಾವು ವಸೂಲಿ ಮಾಡಲೇಬೇಕು. ಸೊ ನೀರಿನ ಶುಲ್ಕವೂ ಜಾಸ್ತಿ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ನೀರು ಶುಲ್ಕ ಜಾಸ್ತಿ, ಪ್ರಯಾಣ ದರದ ಜಾಸ್ತಿಯ ಸೂಚನೆಗಳು ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ಸಂಪನ್ಮೂಲ ಸಂಗ್ರಹಣೆ ಅಂತ ಏನು ಹೇಳ್ತಿದ್ದಾರೆ ಅದರ ಭಾಗವಾಗಿ ಬರ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬರೀ ಒಂದೇ ಒಂದು ಅಪರೂಪದ ಪ್ರಕರಣವಲ್ಲ. ಅಷ್ಟು ಮಾತ್ರ ಅಲ್ದಿರ ಮತ್ತೆ ಇತ್ತೀಚೆಗೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಮಾಡಿರೋ ವರದಿನಲ್ಲಿ ತಾವು ಗಮನಿಸಿರ್ಬೋದು, ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅನ್ನುವಂತಹ ಅದು ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರಗಳಿಗೂ ಕೂಡ ಯಾವ ರೀತಿ ಕಾರ್ಪೊರೇಟ್ ಪರ ಅಭಿವೃದ್ಧಿಯನ್ನು ಒಂದು ಸರ್ಕಾರಗಳು ಮಾಡ್ಬೋದು, ತಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬೋದು ಅನ್ನುವಂತಹ ಪ್ರಸ್ತಾವಗಳನ್ನು ಕೊಡುವಂತಹ ಕಂಪನಿ. ಆ ಕಂಪನಿ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದ ಹಣಕಾಸು ಪರಿಸ್ಥಿತಿ ಉತ್ತಮಗೊಂಡು ವಿದೇಶಿ ಬಂಡವಾಳ ಆಕರ್ಷಿಸುವಷ್ಟು ನಮ್ಮ ರಾಜ್ಯದ ಆರ್ಥಿಕತೆ ವೈಬ್ರೆಂಟ್ ಆಗಬೇಕು ಅಂದರೆ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾದಂಥ ಸಲಹೆ ಅವರು ಆದಾಯ ಹೆಂಗೆ ಜಾಸ್ತಿ ಮಾಡ್ಕೋಬೇಕು, ಅದಕ್ಕಿರುವ ಮಾರ್ಗಗಳೇನು, ಹಾಗೂ ವೆಚ್ಚ ಹೇಗೆ ಕಡಿಮೆ ಮಾಡ್ಕೋಬೇಕು, ಅದಕ್ಕಿರುವ ಮಾರ್ಗಗಳು ಅಂತ ಏನು ಅಂತ ಸಲಹೆ ಕೊಟ್ಟಿದ್ದಾರೆ. ತಾತ್ವಿಕವಾಗಿ ಹಣಕಾಸು ಕಾರ್ಯದರ್ಶಿ ಅತೀಕ್ ಅವರ ಬಗ್ಗೆ ಪ್ರಜಾವಾಣಿಯವರು ಕೋಟ್ ಮಾಡಿ ಹೇಳಿರೋದೇನಪ್ಪ ಅಂದರೆ ಹೆಚ್ಚು ಕಡಿಮೆ ಸರ್ಕಾರ ಇದನ್ನು ಒಪ್ಕೊಂಡಿದೆ. ಅದರಲ್ಲಿ ಒಂದು ಹೇಳ್ತಿರೋದು ಅವರೇನು, ಪತ್ರಿಕೆಯಲ್ಲಿ ಇದುವರ ತನಕ ಬಂದಿರುವ ಸುದ್ದಿ, ಸರ್ಕಾರ ಬೇರೆ ಬೇರೆ ಹಳ್ಳಿಗಳಲ್ಲಿ ಪ್ರದೇಶಗಳಲ್ಲಿ ಸಮುದಾಯದ ಬಳಕೆಗೆ ಅಂತ ಕಾಪಿಟ್ಟುಕೊಂಡಂಥ ಜಮೀನುಗಳನ್ನು ಮಾರಿ ಅದರಿಂದ ಖಾಸಗಿ ಕಂಪನಿಗಳಿಗೆ, ಉದ್ಯಮಿಗಳಿಗೆ ಸರ್ಕಾರದ ಜಮೀನನ್ನು ಮಾರಿ ಆಸ್ತಿಯನ್ನು ನಗದೀಕರಿಸಿಕೊಳ್ಳುವಂತಹ ಒಂದು ಯೋಜನೆಯನ್ನು ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಹೇಳಿದೆ. ಈ ಯೋಜನೆಯ ಭಾಗವಾಗಿ ಪ್ರಾರಂಭದ ಹಂತದಲ್ಲಿ ಬಿಡದಿ ಮತ್ತು ನಂದಿಗುಡಿಯ ಬಳಿ ಇರುವಂತಹ 25,000 ಎಕರೆ ಸರ್ಕಾರಿ ಸುಫರ್ದಿನಲ್ಲಿರುವ ಜಮೀನು, ಸಮುದಾಯದ ಒಳಿತಿಗಾಗಿ ಬಳಕೆಯಾಗಬೇಕು ಅಂತ ಇರಬೇಕಾಗಿದ್ದಂಥ ಸರ್ಕಾರದ ಜಮೀನನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಪೊರೇಟ್ ಉದ್ಯಮಿಗಳಿಗೆ ಆಹ್ವಾನ ಮಾಡಿದಾಗ ಅವರಿಗೆ ಪುಗಸಟ್ಟೆ ಈ ಜಮೀನನ್ನು ಕೊಡುವುದಕ್ಕೆ, ಆ ಮೂಲಕ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವುದಕ್ಕೆ, ಅಥವಾ ಮಾರುಕಟ್ಟೆ ರೇಟ್ನಲ್ಲೇ ಮಾರ್ಬಿಟ್ಟು ಆ ಮೂಲಕ ವಿದೇಶಿ ಬಂಡವಾಳವನ್ನು ವಸೂಲಿ ಮಾಡುವುದಕ್ಕೆ ಈ ಜಮೀನನ್ನು ಮಾರುವ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಈ ಪ್ರಸ್ತಾಪ ಹೊಸದ. ನಾವು ಈ ಸಮಕಾಲೀನ ಸರಣಿನಲ್ಲೇ 2022ರ ಬಜೆಟ್ಟಿನ ಬಗ್ಗೆ ಒಂದು ಪ್ರಮುಖವಾದಂಥ ಸರಣಿ ಮಾಡಿದ್ವಿ. ಅದರಲ್ಲಿ ನರೇಂದ್ರ ಮೋದಿಯವರು ಸರ್ಕಾರದ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕೆ ಒಂದು ಹೊಸ ಆಕರ್ಷಕವಾದಂಥ ಒಂದು ದೂರಗಾಮಿಯಾದಂಥ ಯೋಜನೆಯನ್ನು ಮುಂದಿಟ್ಟರು ಅಂತ ಹೇಳಿದ್ರು. ಅದನ್ನು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಕರೆದರು, NMP ಯೋಜನೆ. ಅಂದರೆ ಇವತ್ತು ಈ ಕೇಂದ್ರ ಸರ್ಕಾರದ ಬಳಿ ಇರುವ ಭೂಮಿಯಾಗಿರ್ಬೋದು, ಯಂತ್ರ ಇರ್ಬೋದು, ಮತ್ತೊಂದಿರ್ಬೋದು, ಆ ಸಂಪತ್ತುಗಳನ್ನು ಮಾರಿ ಖಾಸಗಿನವ್ರಿಗೆ ಕಡಿಮೆ ಬೆಲೆಗೆ ಅಥವಾ ದುಗ್ಗಾಣಿ ಬೆಲೆಗೆ ಮಾರಿ ಅದರ ಮೂಲಕ
ಒಂದಷ್ಟು ಹಣವನ್ನು ಕ್ರೋಢೀಕರಿಸುವುದು, ಅದನ್ನು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಕರೆದ್ರು. ಆಗ ಈ ಕಾಂಗ್ರೆಸ್ ಪಕ್ಷವನ್ನು ಒಳಗೊಂಡಂತೆ ನಾಡಿನ ಎಲ್ಲ ಪ್ರಜ್ಞಾವಂತರು ಕೂಡ ದೇಶದ ಆಸ್ತಿಯನ್ನು ಮಾರಿಕೊಂಡು ಅದನ್ನು ಅಥವಾ ಖಾಸಗಿನವ್ರಿಗೆ ಅವರ ಆಪ್ತ ಮಿತ್ರರಿಗೆ ಪರಭಾರೆ ಮಾಡುವಂಥದ್ದು, ದೇಶವನ್ನು ಮಾರಿಕೊಳ್ಳುವಂತಹ ದೇಶದ್ರೋಹಿ ಆರ್ಥಿಕ ಯೋಜನೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅದನ್ನು ವಿರೋಧಿಸಿದರು. ಅದೇ ರೀತಿಯ ಯೋಜನೆಯನ್ನು, ಸರ್ಕಾರಿ ಆಸ್ತಿಪಾಸ್ತಿಗಳನ್ನು ನಗದೀಕರಣ ಮಾಡಿಕೊಳ್ಳುವಂಥ ಯೋಜನೆಯನ್ನೇ ಇವತ್ತು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವು ಕರ್ನಾಟಕದಲ್ಲಿ ಪ್ರಾರಂಭಿಸಿದೆ. ಇವತ್ತು ಕರ್ನಾಟಕದಲ್ಲಿ ಭೂಮಿ ಇಲ್ಲದವರು, ವಸತಿ ಇಲ್ಲದವರು ಭೂಮಿ ಮತ್ತು ವಸತಿಗಾಗಿ ವರ್ಷಾನುಗಟ್ಟಲೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ಯಾವ್ಯಾವುದೋ ಕಾನೂನಿನ ಅಡಿನಲ್ಲಿ 1 ಎಕರೆ ಜಮೀನನ್ನು ಕೂಡ ಕೊಡೋಕ್ಕಾಗದಿರೋ ಪರಿಸ್ಥಿತಿನಲ್ಲಿ ಅದು ಹಾಗೆ ಉಳ್ಕೊಂಡಿದೆ. ಸಮುದಾಯದ ಒಳಿತಿಗಾಗಿ ಅಂತ ಎತ್ತಿಟ್ಟ ಜಮೀನುಗಳು ಕೂಡ ಅಲ್ಲಿ ಕನಿಷ್ಠ ಪಕ್ಷ ಬಗರುಕುಂ ಕೃಷಿಗಾಗಿಯೋ ಅಥವಾ ಅಲ್ಲಿ ಸಣ್ಣ ಪುಟ್ಟ MSMEಗಳಿಗೂ ಕೊಡ್ಬೋದಾಗಿತ್ತು. ಅದೆಲ್ಲವನ್ನು ಕೂಡ ಈ ಹಿಂದೆ 2010ರಲ್ಲಿ ಯಡಿಯೂರಪ್ಪನವ್ರ ಸರ್ಕಾರಗಳು ಏನು ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿ ಅದನ್ನು ಸಾರಾಸಗಟ್ಟು ಸ್ವದೇಶಿ ಮತ್ತು ವಿದೇಶಿ ಕಂಪ್ನಿಗಳು ಮಾರ್ಕೊಳ್ಬೇಕು ಅಂತ ರೈತರಿಗೆ ಜಮೀನು ಉಳುವುದಕ್ಕೆ ಭೂಮಿ ಇಲ್ಲ ಅಂದರೂ ಕೂಡ ಕಾರ್ಪೊರೇಟ್ಗಳಿಗೆ ಭೂಮಿ ಕೊಡುವಂತಹ ಯೋಜನೆಯನ್ನು ಮಾಡಿದರು. ಅದೇ ರೀತಿಯ ಯೋಜನೆಯನ್ನು ಕೇಂದ್ರ ಸರ್ಕಾರದಲ್ಲಿ ಮೋದಿ ಮಾಡಿದಂಥ ಯೋಜನೆಯನ್ನೇ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಯೋಜನೆಯ ಭಾಗವನ್ನೇ ಇವತ್ತಿಲ್ಲಿ ಇವರು ಜಾರಿಗೆ ತರ್ತಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಬೋಸ್ಟನ್ ಕನ್ಸಲ್ಟೇಷನ್ ಗ್ರೂಪ್ ಹೇಳಿರೋದು ಮತ್ತೊಂದು ಯಾವುದಪ್ಪ ಅಂತಂದರೆ, ಸರ್ಕಾರದ ವೆಚ್ಚಗಳನ್ನು ಕಡಿಮೆ ಮಾಡುವಂಥದ್ದು, ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋವಂಥದ್ದು. ಸರ್ಕಾರದ ವೆಚ್ಚವನ್ನು ಫಿಸ್ಕಲ್ ಪ್ರುಡೆನ್ಸ್, ಹಣಕಾಸು ಶಿಸ್ತನ್ನು ನೀವು ಮಾಡಬೇಕು ಅಂತಂದರೆ ಅದಕ್ಕೆ ಪ್ರಧಾನವಾಗಿ ಲೋಕೋಪಯೋಗಿ ಇಲಾಖೆಯನ್ನು, ಜಲಸಂಪನ್ಮೂಲ ಇಲಾಖೆಯನ್ನು, ಪಂಚಾಯತ್ ರಾಜ್ ಇಲಾಖೆಯನ್ನು, ನಗರಾಭಿವೃದ್ಧಿ ಇಲಾಖೆಯನ್ನು ಗುರುತಿಸಲಾಗಿದೆಯಂತೆ. ಇದರ ಅರ್ಥವೇ ಏನಪ್ಪ ಅಂತಂದರೆ, ಆಯಾ ಇಲಾಖೆಗಳಲ್ಲಿ ಬರಲಿರುವ ದಿನಗಳಲ್ಲಿ ನೌಕರಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸರ್ಕಾರ ಯಾರನ್ನಾದರೂ ನೌಕರರಾಗಿ ಇಟ್ಕೊಂಡ್ರೆ ಸರ್ಕಾರಿ ಸ್ಕೇಲಲ್ಲಿ ಸಂಬಳ ಕೊಡೋದ್ರ ಬದಲಿಗೆ ಅದನ್ನು ಗುತ್ತಿಗೆಗೆ ಕೊಡುವುದು ಜಾಸ್ತಿ ಆಗುತ್ತೆ. ಗುತ್ತಿಗೆಗೆ ಕೊಟ್ಟರೆ ನಿಮಗೆ ಗೊತ್ತಿರೋ ಹಾಗೆಯೇ ಈ ದೇಶದ ದಲಿತರಿಗೆ ಮತ್ತು OBC ಸಮುದಾಯಗಳಿಗೆ ಉದ್ಯೋಗದ ಅವಕಾಶಗಳು ಕಡಿಮೆ ಆಗುತ್ತೆ. ಇದನ್ನೇ ಯಥಾವತ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ ಕಳೆದ 10 ವರ್ಷದಿಂದ. ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡಬೇಕು ಅಂತಂದರೆ ಎಲ್ಲವನ್ನೂ ಖಾಸಗಿನವ್ರಿಗೆ ಗೌರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಅವ್ರು ಹೇಳಿದ್ದೇನೆ. ಸರ್ಕಾರದ ಆಶ್ರಿತವಾದಂಥ ಸಂಸ್ಥೆಗಳಲ್ಲಿ ಒಟ್ಟಾರೆ ಸರ್ಕಾರಿ ಉದ್ಯೋಗಗಳೇ ಕಡಿಮೆ ಮಾಡಿರೋದ್ರಿಂದ ಇತ್ತೀಚೆಗೆ ಪತ್ರಿಕೆಯೊಂದು ವರದಿ ಮಾಡಿದಂತೆ ಮೀಸಲಾತಿಯೇ ಅಪ್ರಸ್ತುತ ಆಗೋಗಿದೆ. ಈಗ ಸರ್ಕಾರಿ ಉದ್ಯೋಗ ಇದ್ದರೆ ಅಲ್ಲಿ ಮೀಸಲಾತಿ ಇರುತ್ತೆ, ಎಲ್ಲವನ್ನು ಗುತ್ತಿಗೆ ಕೊಟ್ಟುಬಿಟ್ರೆ ಅದು ತಮಗೆ ಬೇಕಾದವ್ರಿಗೆ ಮಾಡಿಕೊಂಡು ಸರ್ಕಾರದ ವೆಚ್ಚವೂ ಕಡಿಮೆ ಆಯಿತು, ಸಾಮಾಜಿಕ ಅನ್ಯಾಯವೂ ಮಾಡ್ದಂಗಾಯಿತು ಮೀಸಲಾತಿಯನ್ನು ನಿರಾಕರಿಸಿ. ಅಂತಹ ಸಾಮಾಜಿಕ ಅನ್ಯಾಯ, ಆರ್ಥಿಕ ಅನ್ಯಾಯ ಮಾಡುವಂತಹ ನೀತಿಗಳು ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡುವ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಮೋದಿ ಮಾಡ್ತಾ ಇತ್ತು. ಅದನ್ನು ನಾವೆಲ್ಲರೂ ವಿರೋಧಿಸಿದ್ವಿ, ಕಾಂಗ್ರೆಸ್ ವಿರೋಧಿಸಿತ್ತು. ಇವತ್ತು ಅದನ್ನೇ ಯಥಾವತ್ ಸಿದ್ದರಾಮಯ್ಯನವರ ಸರ್ಕಾರವೂ ಕೂಡ ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳುವಂಥ ಯೋಜನೆಯ ಭಾಗವಾಗಿ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವೆಲ್ಲ ಏನಾಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಒಂದು ಸೂಚನೆ. ಸಂಪನ್ಮೂಲ ಸಂಗ್ರಹಣೆ ಮಾಡಬೇಕು ಅಭಿವೃದ್ಧಿಗೆ ಅಂತಂದರೆ ಪ್ರಾರಂಭದಲ್ಲೇ ಹೇಳಿದಾಗೆ ಸಂಪನ್ಮೂಲ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ತೆರಿಗೆ ಹಾಕಬೇಕು. ಅವ್ರಿಗೆ ತೆರಿಗೆ ಹಾಕಿಬಿಟ್ರೆ, ಸಂಪನ್ಮೂಲ ಇರುವ ಉಳ್ಳವರಿಗೆ ಶ್ರೀಮಂತರಿಗೆ ಜಾಸ್ತಿ ತೆರಿಗೆ ಹಾಕಿದ್ರೆ, ಅವರು ರಾಜ್ಯ ಬಿಟ್ಟು ಓಡೋಗ್ಬಿಟ್ರೆ, ಬೇರೆ ಕಡೆ ಹೂಡಿಕೆಯನ್ನು ಮಾಡಿದ್ರೆ ದೇಶದ ಅಭಿವೃದ್ಧಿ ಕುಂಠಿತ ಆಗಿಬಿಡುತ್ತೆ ಎನ್ನುವಂತಹ ನೆಪ ನರೇಂದ್ರ ಮೋದಿಯನ್ನು ಹೇಳ್ತಾರೆ, ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ. ಯಾಕಂದರೆ ಇಬ್ಬರ ಅಭಿವೃದ್ಧಿ ಮಾದರಿಯೂ ಒಂದೇ. ಈ ದೇಶಕ್ಕೆ ವಿದೇಶಿ ಬಂಡವಾಳ ಬಂದರೆ ಮಾತ್ರ ಅವರು ಅಭಿವೃದ್ಧಿಯ ನೇತಾರರಾಗಬೇಕು. ಈ ದೇಶದ ಸಾಮಾನ್ಯ ರೈತ, MSME ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡುವಂಥವನು, ರೈತ ಕೂಲಿ, ಇವರುಗಳು ಅಭಿವೃದ್ಧಿಯ ನೇತಾರರಾಗುವಂತಹ ಪರ್ಯಾಯ ಆರ್ಥಿಕತೆ, ನಿಜವಾದ ಸಮಾಜವಾದಿ ಆರ್ಥಿಕ ದೃಷ್ಟಿಕೋನ ಸಿದ್ದರಾಮಯ್ಯನವ್ರದ್ದೂ ಅಲ್ಲ ಅಥವಾ ನರೇಂದ್ರ ಮೋದಿಯವ್ರದ್ದೂ ಅಲ್ಲ. ಇನ್ಫ್ಯಾಕ್ಟ್ 1991ರಿಂದ ಈ ದೇಶದಲ್ಲಿ ಜಾರಿಗೆ ಬಂದಂಥ ಜಾಗತೀಕರಣ, ಖಾಸಗೀಕರಣ ಮತ್ತು ಉದಾರೀಕರಣ ನೀತಿಗಳು, LPG ಅಂತ ಏನು ಕರೀತಾರೆ, ಆ ನೀತಿಗಳ ಸಾರವೇ ಈ ದೇಶದ ಅಭಿವೃದ್ಧಿ ಆಗಬೇಕು ಅಂತಂದರೆ ದೇಶದಕ್ಕೆ ಅಭಿವೃದ್ಧಿಗೆ ಬೇಕಾಗಿರುವ ಭೂಮಿ, ಬಂಡವಾಳ, ಅಂದರೆ ಈಗ ಜನರ ಅಭಿವೃದ್ಧಿ ಆಗಬೇಕು, ಬಡತನ ಹೋಗಬೇಕು ಅಂತಂದರೆ ಬಡವರಿಗೆ ಸಂಪತ್ತು ಬರಬೇಕು. ಬಡವರಿಗೆ ಸಂಪತ್ತು ಅಂದ್ರೇನು? ರೈತರಿಗೆ ಭೂಮಿ ಇರಬೇಕು, ಸಣ್ಣ ಪುಟ್ಟ ಉದ್ದಿಮೆದಾರರಿಗೆ ಬಂಡವಾಳ ಸಿಗಬೇಕು. ಈ ಭೂಮಿ, ಬಂಡವಾಳ, ಶ್ರಮ, ಈ ಮೂರೇನಿದೆ ಸಂಪತ್ತನ್ನು ಸೃಷ್ಟಿ ಮಾಡುವಂಥದ್ದು, ಅದು
ದುಡಿಯುವವರ ಕೈಗೆ ಇರಬೇಕು ಅನ್ನೋದು ನಮ್ಮ ಸಂವಿಧಾನ ಹೇಳುತ್ತೆ. 1991 ನಂತರ ಈ ಭೂಮಿ ಇರ್ಬೋದು, ಬಂಡವಾಳ ಇರ್ಬೋದು, ಈ ಸಂಪತ್ತುಗಳೆಲ್ಲವೂ ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸುಲಭವಾಗಿ ಸಿಗಬೇಕು ಅಂತ ಅಂದ್ಬಿಟ್ಟು ಈ ಜಾಗತೀಕರಣ ಮತ್ತು ಉದಾರೀಕರಣ, ಖಾಸಗೀಕರಣ ನೀತಿಗಳು ಹೇಳ್ತವೆ. ಈ ನೀತಿ ಸಂವಿಧಾನ ವಿರೋಧಿ ನೀತಿ. ಕಾಂಗ್ರೆಸ್ ಸರ್ಕಾರ ನರಸಿಂಹರಾವ್, ಮನಮೋಹನ್ ಸಿಂಗ್ ಕಾಲದಲ್ಲಿ ಜಾರಿಗೆ ತಂತು. BJP ಸಂಪೂರ್ಣ ಸಪೋರ್ಟ್ ಕೊಡ್ತು. 2014 ನಂತರ ನರೇಂದ್ರ ಮೋದಿ ಕಾಂಗ್ರೆಸ್ಗಿಂತ ವೇಗವಾಗಿ, ಕಾಂಗ್ರೆಸ್ಗಿಂತ ಆಕ್ರಮಣಕಾರಿಯಾಗಿ ದೇಶದ ಸಂಪತ್ತನ್ನೆಲ್ಲ ಕಾರ್ಪೊರೇಟ್ಗಳಿಗೆ ಪರಭಾರೆ ಮಾಡುವಂತಹ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು. ಇದರಿಂದ GDP ಜಾಸ್ತಿ ಆಗುತ್ತೆ ಅಂತೇಳಿ. ಇದು ತಪ್ಪು. ಇವತ್ತು ಕಾಂಗ್ರೆಸ್ನ ಪ್ರಣಾಳಿಕೆ ಲೋಕಸಭಾ ಚುನಾವಣೆಗೆ ಅವರು ಇಟ್ಟಿದ್ದೇನಪ್ಪ ಅಂದರೆ, ನಾವು ಸಂಪತ್ತನ್ನು ಪುನರ್ ಹಂಚಿಕೆ ಮಾಡ್ತೀವಿ. ಲೋಕಸಭಾ ಚುನಾವಣೆಯಲ್ಲಿ ಅವರು ಮುಸ್ಲಿಮರು ಕೊಟ್ಬಿಡ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು, ಅದು ಬೇರೆ. ಆದರೆ ಸಂಪತ್ತಿನ ಪುನರ್ ಹಂಚಿಕೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ರು. ಇದೆಲ್ಲ ಓಹೋ, ಇದೊಂದು ಎಡಪಂಥೀಯ ಮ್ಯಾನಿಫೆಸ್ಟೋ ಆಗಿಬಿಟ್ಟಿದೆ, ರಾಹುಲ್ ಗಾಂಧಿ ಎಡಪಂಥೀಯರಾಗ್ಬಿಟ್ರು ಅಂತಂದರೆ, ಮ್ಯಾನಿಫೆಸ್ಟೋ ರಚನೆಯ ಮುಖ್ಯಸ್ಥರಾದಂಥ ಚಿದಂಬರಮೇ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ನಾವು ಸಂಪತ್ತನ್ನು ಹಂಚಿಕೆ ಮಾಡೋದಿಲ್ಲ, ಸಂಪತ್ತನ್ನು ಪ್ರಧಾನವಾಗಿ ಅಭಿವೃದ್ಧಿಗೆ ಬಳಸಿ, ಅಭಿವೃದ್ಧಿ ಯಾರು ಮಾಡ್ತಾರೆ? ದೊಡ್ಡ ದೊಡ್ಡ ಉದ್ಯಮಿಗಳೇ ಮಾಡ್ತಾರೆ, ಅದರಿಂದ ಬರುವ ಲಾಭವೂ ಸಮಾನವಾಗಿ ಹಂಚಿಕೆ ಆಗುವಂತೆ ಮಾಡ್ತೀವಿ ಅಂತ ಅದಕ್ಕೆ ವಿವರಣೆ ಕೊಟ್ಟರು. ಸಂಪತ್ತು ಹಂಚಿಕೆ ನಾವು ಮಾಡಲ್ಲ ಅಂತಂದರು. ಒಂದು ಕಡೆ ರಾಹುಲ್ ಗಾಂಧಿ ಸಂಪತ್ತಿನ ಹಂಚಿಕೆ ಅಂತಾರೆ, ಉದ್ಯೋಗಗಳನ್ನೆಲ್ಲ ಭರ್ತಿ ಮಾಡ್ತೀವಿ, ಹೊಸ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಚುನಾವಣೆಯಲ್ಲಿ ಭರವಸೆ ಕೊಡ್ತಾರೆ. ಚುನಾವಣೆ ಆದ ನಂತರವೇ ಇಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದ 25,000 ಎಕರೆ ಸಮುದಾಯಕ್ಕೆ ಕೃಷಿಗೂ ಕೊಡ್ತೀವಿ ಅನ್ನೋದ್ರ ಬದಲಿಗೆ ಆ ಜಮೀನು ಕಿತ್ಕೊಂಡು ಹಂಚ್ತೀವಿ. ಸಂಪತ್ತು ಯಾರಿಗೆ ಹಂಚ್ತೀವಿ? 2025 ಫೆಬ್ರವರಿನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಇನ್ನೊಂದು ನಡೆಯಲಿದೆ. ಅದಕ್ಕೆ ದೊಡ್ಡ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀವಿ ಅಂದರೆ ಸುಮ್ಮನೆ ದೊಡ್ಡ ಗಾಲಾಗಳು 2 ವರ್ಷಕ್ಕೊಂದು ಸತಿ ಮಾಡ್ತಾರೆ. ಬೊಮ್ಮಾಯಿ ಸರ್ಕಾರವು ಮಾಡ್ತಿದ್ದು, ಆವಾಗಲೂ ಕೂಡ ನಾವು ಇದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ವಿ. ಅವಾಗೇನೋ 10 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಅಶ್ಯೂರೆನ್ಸ್ ಮಾಡಿದ್ವಿ ಅಂತಂದರು. 10,000 ಕೋಟಿ ರೂಪಾಯಿ ಕೂಡ ಬಂದಂಥ ಯಾವ ಪುರಾವೆಗಳು ಇಲ್ಲ. ಅದೇನೇ ಇರಲಿ, ಅವ್ರು ಬಂದಾಗ ನೀವು ಇಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ನೋಡಿ ಪುಗಸಟ್ಟೆ ಜಮೀನು ಕೊಡ್ತೀವಿ, ಅಥವಾ ಕಡಿಮೆ ದರದಲ್ಲಿ ಜಮೀನು ಕೊಡ್ತೀವಿ, ಕಡಿಮೆ ದರದಲ್ಲಿ ನಿಮಗೆ ವಿದ್ಯುತ್ ಕೊಡ್ತೀವಿ, ರೈತರಿಗೆ ವಿದ್ಯುತ್ ಶುಲ್ಕ ಜಾಸ್ತಿ ಮಾಡ್ತೀವಿ, ಬಡ ಜನರಿಗೆ ನೀರಿನ ಶುಲ್ಕ ಜಾಸ್ತಿ ಮಾಡ್ತೀವಿ, ಆದ್ರೆ ನಿಮಗೆ ಕೊಡ್ತೀವಿ ಫ್ರೀ, ನೀವಿಲ್ಲಿ ಉದ್ಯಮ ಹಾಕಿ. ಸರಿ, ಉದ್ಯಮ ಹಾಕ್ತಾರೆ, ಎಂಥ ಉದ್ಯಮಗಳು ಬರ್ತವೆ? ಇನ್ಫ್ಯಾಕ್ಟ್ ಹೋದ ವರ್ಷ ಆಗಲಿ ಈ ವರ್ಷ ಆಗಲಿ ಟಾರ್ಗೆಟ್ ಮಾಡ್ತಿರೋದೇ ಗ್ರೀನ್ ಹೈಡ್ರೋಜನ್ ಮತ್ತು ಸೆಮಿಕಂಡಕ್ಟರ್ ಅಂತ ಉದ್ಯಮಗಳಿಗೆ. ಇದು ಹೆಚ್ಚು ಬಂಡವಾಳವನ್ನು ಹೂಡಿಕೆ ಕೇಳುವಂತಹ, ಸರ್ಕಾರದಿಂದಲೇ ಬಂಡವಾಳ ಹೂಡಿಕೆಯನ್ನು ಕೇಳುವಂತಹ, ಆದರೆ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡದ ಉದ್ಯಮಗಳು. ಆದರೂ ಕೂಡ ಅವ್ರಿಗೆ ಬಿಟ್ಟಿ ಜಮೀನು, ಪುಕ್ಸಟ್ಟೆ ಜಮೀನು ಅಥವಾ ರಿಯಾಯಿತಿ ದರದಲ್ಲೆಲ್ಲವೂ ಕೊಡ್ತಾರೆ. ಅವರು ಯಾಕಂದರೆ ಮೋದಿಯ ಕಣ್ಣಲ್ಲೂ, ಸಿದ್ದರಾಮಯ್ಯನವರ ಕಣ್ಣಲ್ಲೂ, ಬಂಡವಾಳವಾದಿಯ ಕಣ್ಣಲ್ಲೂ, ಸಮಾಜವಾದಿಯ ಕಣ್ಣಲ್ಲೂ ಕಾರ್ಪೊರೇಟ್ ಉದ್ಯಮಿಗಳಿಂದಲೇ ಈ ದೇಶ ಉದ್ಧಾರ ಆಗುತ್ತೆ, ಆರ್ಥಿಕತೆ ಅನ್ನೋದು. ಹೀಗಾಗಿ ರೈತರ ಹತ್ರ ಕಿತ್ಕೊಂಡು ಭೂಮಿ ವಸತಿನವ್ರಿಗೆ ಭೂಮಿನೂ ಕೊಡಲ್ಲ, ವಸತಿನೂ ಕೊಡೋದಿಲ್ಲ. ಆ ಜಮೀನನ್ನ ತಗೊಂಡಾಗ ಇವ್ರಿಗೆ ಕೊಡ್ತಾರೆ, ನೀರು ಶುಲ್ಕ ಜಾಸ್ತಿ ಮಾಡ್ತಾರೆ, ಪೆಟ್ರೋಲ್ ಡೀಸೆಲ್ ಶುಲ್ಕ ಜಾಸ್ತಿ ಮಾಡ್ತಾರೆ. ಅವರೇನಾದರೂ ಸ್ವತಂತ್ರವಾದಂಥ ವಿದ್ಯುತ್ ಘಟಕವನ್ನು ಇಟ್ಕೊಂಡ್ರೆ ಅದಕ್ಕೆ ಎಲ್ಲ ಬಗೆಯ ರಿಯಾಯಿತಿಗಳನ್ನ ಕೊಡ್ತಾರೆ. ಸೊ ಹೀಗಾಗಿ ಇದು ಮತ್ತೆ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಪ್ರಶ್ನೆ ಅಲ್ಲ. ಉದಾಹರಣೆಗೆ ನೀವು 2023ರಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟನ್ನೇ ನೀವು ತೆಗೆದು ನೋಡಿ. ಅದರಲ್ಲಿ ಸಮಾಜವಾದದ ಬಗ್ಗೆ, ಜನಕಲ್ಯಾಣದ ಬಗ್ಗೆ ಇರುವಂತಹ ಕಾವ್ಯಾತ್ಮಕ ಅಂಶಗಳನ್ನು, ಗ್ಯಾರಂಟಿ ಯೋಜನೆಗಳ ಪ್ರಸ್ತಾಪವನ್ನು ಬಿಟ್ಟು ಕರ್ನಾಟಕವನ್ನು ಹೆಂಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಏನು ನೀಲನಕ್ಷೆ ಕೊಟ್ಟಿದ್ದಾರೆ ಅದನ್ನು ನೀವು ಗಮನಿಸಿ ನೋಡಿದ್ರೆ, 2022ರಲ್ಲಿ ಬೊಮ್ಮಾಯಿ ಮತ್ತು ಮೋಹನ್ ದಾಸ್ ಪೈ ಇವರಿಬ್ಬರು ಕೂಡ ಒಟ್ಟುಗೂಡಿ ಕರ್ನಾಟಕವನ್ನು $1 ಟ್ರಿಲಿಯನ್ ಆರ್ಥಿಕತೆ ಹೇಗೆ ಮಾಡ್ಬೋದು, ಅದಕ್ಕೆ ಯಾವ್ಯಾವ ಬಗೆಯ ಕಾರ್ಪೊರೇಟ್ಗಳನ್ನ ಇಲ್ಲಿ ನಾವು ಆಹ್ವಾನಿಸಬೇಕು, ಯಾವ್ಯಾವ ಬಗೆಯಲ್ಲಿ ಅವ್ರಿಗೆ ರಿಯಾಯಿತಿಗಳನ್ನ ಕೊಡಬೇಕು, ಭೂಮಿ ಕೊಡಬೇಕು, ವಿದ್ಯುತ್ ಕೊಡಬೇಕು ಅಂತ ಒಂದು ನೀಲನಕ್ಷೆ ಏನು ಮಾಡಿದರು. ಸಿದ್ದರಾಮಯ್ಯನವರ ಬಜೆಟಲ್ಲೂ ಕೂಡ ಅದೇ ಮಾತುಗಳಿವೆ. ಗ್ಯಾರಂಟಿಯನ್ನು ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಮೋದಿಯವರ $5 ಟ್ರಿಲಿಯನ್ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಏನೊಂದು ಕರ್ನಾಟಕ $1 ಟ್ರಿಲಿಯನ್ ಅಂತ ಕನಸು ಕಂಡರು, ಅದೇ ಕನಸುಗಳ ನೆರಳುಗಳಿದ್ದಾವೆ. ಸೊ ಹೀಗಾಗಿ ಇದು 60,000 ಗ್ಯಾರಂಟಿನಲ್ಲಿ ಬರೀ 3,000 ಕೋಟಿ ರೂಪಾಯಿ ತೆರಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅನ್ನುವಂಥ ಉಡಾಫೆ ಮಾತಿನಲ್ಲಿ ಇದನ್ನು ನಾವು ಅಧ್ಯಯನ ಮಾಡೋಕ್ಕೆ ಬರಲ್ಲ. ಅಥವಾ ಇದು ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ ಸೀಮಿತವಾಗುವಂಥದ್ದಲ್ಲ. ಇದು ಸಂಪನ್ಮೂಲ ಸಂಗ್ರಹಣೆ ಎನ್ನುವ ಹೆಸರಿನಲ್ಲಿ, ಅಭಿವೃದ್ಧಿ ಎನ್ನುವ ಹೆಸರಿನಲ್ಲಿ ಕಾರ್ಪೊರೇಟ್ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡುವ ಪ್ರಯತ್ನದ ಭಾಗ. ಈ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂದರೆ ನಿಮಗಿರೋದು ಎರಡೇ, ಒಂದು ಜನಸಾಮಾನ್ಯರ ಮೇಲೆ ಹಾಕಬೇಕು ಅಥವಾ ಸಂಪನ್ಮೂಲ ಇರೋ ಶ್ರೀಮಂತರ ಮೇಲೆ ಹಾಕಬೇಕು.
ಶ್ರೀಮಂತರ ಮೇಲೆ ಹೆಚ್ಚಿಗೆ ನೀವು ತೊಂದರೆ ಕೊಟ್ಟರೆ ಅವ್ರಿಗೆ ಹೂಡಿಕೆ ಮಾಡಲ್ಲ ಅನ್ನೋ ಭಯ ಇರುತ್ತೆ. ಆದ್ದರಿಂದ ಏನು ಮಾಡಿದ್ರೂ ಕೂಡ ಸಹಿಸ್ಕೊಂಡು ಹೋಗ್ತಾರೆ ಅನ್ನೋ ಜನಸಾಮಾನ್ಯರ ಮೇಲೆ ಈ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರ ಹೊರೆಯನ್ನು ಜಾಸ್ತಿ ಮಾಡಿ ಕೊಟ್ಟ ಗ್ಯಾರಂಟಿಗಳನ್ನು ಹಿಂತೆಗೆದುಕೊಳ್ಳುವಂತಹ ಬಹುಶಃ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಚುನಾವಣೆ ಆಗೋ ತನಕವೂ ಕೂಡ ಗ್ಯಾರಂಟಿಗಳು ಈಗಿರುವ ರೀತಿಯಲ್ಲೇ ಮುಂದುವರಿಬೋದು. ಆದರೆ ದೊಡ್ಡ ಮಟ್ಟದಲ್ಲಿ ಇವರು ವಿದೇಶಿ ಬಂಡವಾಳವನ್ನು ದೊಡ್ಡ ಬಂಡವಾಳವನ್ನು ಆಕರ್ಷಿಸಬೇಕು ಅಂದರೆ ಅವ್ರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ರೂಪಿಸ್ಕೊಡ್ಬೇಕು, ರಸ್ತೆ, ವಿಮಾನ ನಿಲ್ದಾಣ, ಜಮೀನು ಇತ್ಯಾದಿಗಳನ್ನ ಕೊಡಬೇಕು ಅಂತಂದರೆ ಗ್ಯಾರಂಟಿಗೆ ಮಾಡ್ತಿರೋ ವೆಚ್ಚವನ್ನು ಕಡಿಮೆ ಮಾಡೇ ಅವ್ರಿಗೆ ಕೊಡಬೇಕು, ಇಲ್ಲ ಸಾಲ ಮಾಡಬೇಕು. ಯಾಕಂದರೆ ಬೇರೆ ಸಂಪನ್ಮೂಲಗಳ ಮಾರ್ಗ ಕಡಿಮೆ ಇದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಹಂಗೆ ನೋಡೋದಾದರೆ ಈ GST ಸರ್ವಸಮ್ಮತಿಯಿಂದ ಜಾರಿಯಾಗಿರೋದು. ಒಂದು ಅಧ್ಯಯನದ ಪ್ರಕಾರ GST ಜಾರಿಗೆ, ಯಾಕಂದರೆ ಕಾಂಗ್ರೆಸ್ಸು BJP ಎಲ್ಲರೂ ಒಪ್ಕೊಂಡೇ ಬಂದಿರೋದು GST 2017ರಲ್ಲಿ. ನಮ್ಮ ರಾಜ್ಯ ವಿಧಾನಸಭೆಯಲ್ಲೂ ಕೂಡ ಅದಕ್ಕೆ ತಿದ್ದುಪಡಿ ಆಯಿತು, ಕಾಂಗ್ರೆಸ್ಸು ಅದಕ್ಕೆ ಬೆಂಬಲಿಸ್ತು. ಹಂಗೆ ನೋಡಿದ್ರೆ P. ಚಿದಂಬರಂ ಅವರ ಕನಸಿನ ಕೂಸಿದು. ಸೊ ಹೀಗಾಗಿ GSTಯಿಂದ ಅನ್ಯಾಯ ಆಯಿತು ಅಂತಂದ್ಬಿಟ್ಟು, ಅಂದರೆ GSTನಲ್ಲಿ ನಮಗೆ ಕೊಡಬೇಕಾಗಿರೋ ಹಣವನ್ನು ಕೊಡದಿರೋ ತಾರತಮ್ಯ ಮಾಡ್ತಿರೋ ಕೇಂದ್ರ ಸರ್ಕಾರದ ತಾರತಮ್ಯ ಬೇರೆ, GST ಕಾಂಪನ್ಸೇಷನ್ ಕೊಡದಿರೋ ತಾರತಮ್ಯ ಬೇರೆ. ಆದರೆ GST ಅನ್ನೋ ವ್ಯವಸ್ಥೆನೇ ಇದೆಯಲ್ಲ, ಆ GST ಅನ್ನೋ ವ್ಯವಸ್ಥೆಯೇ ಸಾಮಾನ್ಯ ಜನರ ಮೇಲೆ ಹೆಚ್ಚಿಗೆ ತೆರಿಗೆ ಹಾಕುವಂಥದ್ದು. ಇತ್ತೀಚಿನ ಒಂದು ಅಧ್ಯಯನ ಹೇಳೋ ಹಂಗೆ ಒಟ್ಟಾರೆಯಾಗಿ ಒಬ್ಬ ಸಾಮಾನ್ಯ ಮನುಷ್ಯ, ಬಡ ಮಧ್ಯಮ ವರ್ಗದವರು, ಬಡವರು ಸುಮಾರೊಂದು 123 ಬಗೆಯ ವಿವಿಧ ಸರಕುಗಳನ್ನು ಖರೀದಿ ಮಾಡಿದ್ರೆ ಅದರಲ್ಲಿ 28 ಸರಕುಗಳಿಗೆ ಇವತ್ತು 12% 18% ತೆರಿಗೆಯನ್ನು ಕಟ್ತಾ ಇದ್ದಾರೆ ಸಾಮಾನ್ಯ ನಾಗರಿಕ. ಮೊದಲು ಅದರ ಮೇಲೆ ತೆರಿಗೆನೇ ಇರ್ತಿರಲಿಲ್ಲ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಆ 28 ಸರಕುಗಳ ಮೇಲೂ ಕೂಡ ತೆರಿಗೆ ಜಾಸ್ತಿ ಆಗುತ್ತೆ. ಸೊ GST ವ್ಯವಸ್ಥೆಯನ್ನು ತಂದು ಜನರ ಮೇಲೆ ಹೊರೆ ಜಾಸ್ತಿ ಮಾಡೋದರಲ್ಲಿ BJPದು ಪ್ರಧಾನ ಪಾತ್ರ, ಕಾಂಗ್ರೆಸ್ದು ಕೂಡ ಅದಕ್ಕೆ ಸಹಕಾರಿ ಪಾತ್ರವೇ ಇತ್ತು. ಯಾಕಂದರೆ ಅವರ ಅಭಿವೃದ್ಧಿ ಮಾದರಿಯೂ ಕೂಡ ಜನರಿಂದ ಜಾಸ್ತಿ ತೆರಿಗೆಯನ್ನು ಸುಲಿದು ಶ್ರೀಮಂತರು ಕಟ್ಟಿದ್ದಂಥ ಕಾರ್ಪೊರೇಟ್ ತೆರಿಗೆ ಅವುಗಳನ್ನೆಲ್ಲ ಕಡಿಮೆ ಮಾಡಿ, ಯಾಕಂದರೆ ಕಾರ್ಪೊರೇಟ್ ತೆರಿಗೆ ಕಡಿಮೆ ಮಾಡಿದ್ದು ಬರೀ ಮೋದಿ ಸರ್ಕಾರ ಅಲ್ಲ, ಈ ಹಿಂದಿನ ಕಾಂಗ್ರೆಸ್ ಸರ್ಕಾರವೂ ಕಡಿಮೆ ಮಾಡಿತ್ತು. ಉದ್ದೇಶ ಅವ್ರು ಹೂಡಿಕೆ ಮಾಡಬೇಕು ಅಂತ. ಅದನ್ನು ಅತಿರೇಕಕ್ಕೆ ತೆಗೆದುಕೊಂಡು ಹೋಗಿದ್ದು ಮೋದಿ ಸರ್ಕಾರ. ಹೀಗಾಗಿ ಕಾಂಗ್ರೆಸ್ನ ಅಭಿವೃದ್ಧಿ ಮಾದರಿ, ಮೋದಿಯ ಅಭಿವೃದ್ಧಿ ಮಾದರಿ, ಇವು ಮೂರಲ್ಲಿ ಅಂಥ ದೊಡ್ಡ ವ್ಯತ್ಯಾಸಗಳಿಲ್ಲ. ಸಿದ್ದುವಾದದಲ್ಲಿ ಒಂದು ಮೋದಿವಾದ ಉಳ್ಕೊಂಡಿರೋದಕ್ಕೋಸ್ಕರನೇ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಈ ದೇಶದ ಜನರ ಬವಣೆಯನ್ನು ಏರಿಸುವುದಕ್ಕೆ ಮಾಡುತ್ತಿರುವ ಹಲವಾರು ಯೋಜನೆಗಳ ಒಂದು ಭಾಗ. ಅದರ ಸೂಚನೆಗಳು ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆನಲ್ಲ, ನೀರಿನ ಬೆಲೆ ಏರಿಸ್ತೀವಿ, ಜಮೀನನ್ನು ಹರಾಜಾಗ್ತೀವಿ, ಹಾಗೂ ಉದ್ಯೋಗಗಳನ್ನ ಸಂಖ್ಯೆ ಕಡಿಮೆ ಮಾಡ್ತೀವಿ ಇತ್ಯಾದಿಗಳಲ್ಲಿ, ಮತ್ತು ಸರಕು ಬಸ್ ಪ್ರಯಾಣ ದರ ಜಾಸ್ತಿ ಮಾಡ್ತೀವಿ. ಇವುಗಳೆಲ್ಲ ಆಗಲೇ ಚೂರು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗಿದ್ದಾವೆ. ಆದ್ದರಿಂದ ಈಗಲೂ ಮೋದಿ ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ಫ್ಯಾಸಿಸ್ಟ್ ದಮನ ಏನಿದೆ ಅದರ ವಿರುದ್ಧ ಚುನಾವಣೆಯಲ್ಲಿ ಅವರಿಗೆ ಪಾಠ ಕಲಿಸುವುದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ದು ಬೇರೆ. ಅದರರ್ಥ ಕಾಂಗ್ರೆಸ್ಸು ಜನಪರ ಅಲ್ಲ. ಆರ್ಥಿಕ ವಿಷಯಗಳಲ್ಲಾಗಿರ್ಬೋದು, ಸಾಮಾಜಿಕ ವಿಷಯಗಳಲ್ಲಾಗಿರ್ಬೋದು, ಅದಕ್ಕಿಂತ ವಾಸಿನೋದಾದರೂ ದಿಕ್ಕು ಅದೇ ದಿಕ್ಕಿನಲ್ಲೇ. ಯಾಕಂದರೆ ಮೋದಿ ಸರ್ಕಾರ ಜಾರಿ ಮಾಡ್ತಿರೋ ಆರ್ಥಿಕ ನೀತಿಯ ತಾಯಿ ಕೂಡ ಕಾಂಗ್ರೆಸ್ ಜಾರಿಗೆ ತಂದಂಥ LPGನೇ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಪರವಾಗಿರುವುದು ಅನ್ನೋದು ಮಾತ್ರ ಜನಪರವಾಗಿರೋದು ಅನ್ನೋ ಈಕ್ವೇಷನ್ ಏನು ಶುರುವಾಗ್ಬಿಟ್ಟಿದೆ. BJPಯನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ. BJP ಅತ್ಯಂತ ಜನವಿರೋಧಿಯಾದಂಥ ಪಕ್ಷ, ಅದರಲ್ಲಿ ಎರಡನೇ ಮಾತಿಲ್ಲ. ಅದರರ್ಥ ಕಾಂಗ್ರೆಸ್ಸು ಜನಪರ ಅಂತಲ್ಲ. ಹಲವಾರು ವಿಷಯಗಳಲ್ಲಿ ವ್ಯತ್ಯಾಸವೇ ಇಲ್ಲ. ಫ್ಯಾಸಿಸಮ್ ಅಂದರೆ ಕೇವಲ ಮುಸ್ಲಿಂ ವಿರೋಧ ಅಲ್ಲ. ಫ್ಯಾಸಿಸಮ್ನ ಆರ್ಥಿಕ ಆಯಾಮಗಳು ಜನರನ್ನು ಬಗ್ಗು ಬಡಿದು ಶ್ರೀಮಂತರಿಗೆ ಎಲ್ಲವನ್ನು ಕೊಡೋದು ಆಗಿರುತ್ತೆ. ಕಾಂಗ್ರೆಸ್ನ ಆರ್ಥಿಕ ನೀತಿಗಳು ಹಾಗೇ ಇದ್ದಾವೆ. ಸೊ ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಡಾಖಂಡಿತವಾಗಿ ಯಾವ ರೀತಿ BJP ಅದನ್ನು ಮಾಡಿದಾಗ ವಿರೋಧಿಸಿದ್ವೋ, ಯಾವ ಕಾರಣಕ್ಕಾಗಿ ವಿರೋಧಿಸಿದ್ರೋ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಮಾಡಿದಾಗಲೂ ವಿರೋಧಿಸುವುದರಿಂದ ಆ ಮೂಲಕ ಜನರ ಹಿತಾಸಕ್ತಿಯನ್ನು ಕಾಪಾಡುವುದರ ಮೂಲಕ. ಯಾಕಂದರೆ ಇದು ಕೇವಲ ಅಲ್ಲಿಗೆ ಮಾತ್ರ ನಿಲ್ಲಬಾರ್ದು, ಇನ್ನೂ ಬರಲಿದೆ. ಆವಾಗ ನಾನಾಗಲೇ ಪಟ್ಟಿ ಕೊಟ್ಟಾಗೆ ಇಂತಹ ಹಲವಾರು ಜನವಿರೋಧಿ ಸಂಪನ್ಮೂಲ ಸಂಗ್ರಹಣಾ ಯೋಜನೆಗಳು ಒಂದೊಂದಾಗಿ ಜಾರಿಗೆ ಬರಲಿವೆ. ಅದರ ಬಗ್ಗೆ ಯಾರು ಜನಪರವಾಗಿರ್ತಾರೋ, ಕಾಂಗ್ರೆಸ್ ಪರ ಮಾತ್ರ ಅಲ್ಲ, ಕಾಂಗ್ರೆಸ್ ಪರತೆಯೇ ಜನಪರತೆ ಅಲ್ಲ, ಜನಪರವಾಗಿ ಜನರಿಗೋಸ್ಕರ
ಜನಹಿತವನ್ನು ಬಯಸ್ತಾರೆ, ಅವರು ಇದನ್ನು ಕೂಡ ಕಡ್ಡಾಯವಾಗಿ ವಿರೋಧಿಸ್ತಾ ಬರಲಿರುವ ಆ ಒಂದು ಆಕ್ರಮಣಗಳೇನು ನಡೀತವೆ ಅದರ ಬಗ್ಗೆಯೂ ಕೂಡ ಜನರನ್ನು ಎಚ್ಚರಿಸುವ ಅತಿ ದೊಡ್ಡ ಪ್ರಜಾತಾಂತ್ರಿಕ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಯಾರು BJPಯನ್ನು ಸೋಲಿಸುವುದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕುವುದರ ಮೂಲಕ ಈ ದೇಶವನ್ನು ಉಳಿಸ್ಬೋದು ಅಂತ ಅಂದ್ಕೊಂಡಿದ್ರು, ಅವ್ರಿಗೆ ಇದ್ರ ಮೇಲೆ ಈ ರೀತಿ ಮಾಡೋದ ಹೆಚ್ಚಿನ ಹೊಣೆಗಾರಿಕೆ ಇದೆ. ಯಾಕಂದರೆ ಜನ ಕಾಂಗ್ರೆಸ್ಗೆ ಇಲ್ಲದಂಥ ಒಂದು ಕಾಂಗ್ರೆಸ್ಗೆ ಇಲ್ದಿರೋ ನೈತಿಕ ಶಕ್ತಿಯನ್ನು ಕರ್ನಾಟಕದ ನಾಗರಿಕ ಸಮಾಜ BJPಯ ವಿರುದ್ಧ ಕಾಂಗ್ರೆಸ್ಸನ್ನು ಗೆಲ್ಲಿಸುವುದರ ಮೂಲಕ ಈ ನಾಡಿಯನ್ನು ರಕ್ಷಿಸ್ಬೋದು ಅನ್ನೋ ಕಾರಣಕ್ಕೆ ಏನು ಆ ನೈತಿಕ ಶಕ್ತಿಯನ್ನು ಧಾರೆ ಎರೆದ್ರು ಕಾಂಗ್ರೆಸ್ಗೆ. ಕಾಂಗ್ರೆಸ್ಸು ಈ ರೀತಿ ಜನವಿರೋಧಿಯಾಗಿ ನಡ್ಕೊಂಡಾಗ ಅದನ್ನು ಜನರ ಪರವಾಗಿ ವಿರೋಧಿಸುವ ಮೂಲಕ, ನಿಜವಾದ ವಿರೋಧ ಪಕ್ಷವಾಗುವ ಮೂಲಕ ಮಾತ್ರ ತಮ್ಮ ನೈತಿಕತೆಯನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ. ಇದರಲ್ಲಿ ಇನ್ನೊಂದು ಗುಟ್ಟು ಕೂಡ ಇದೆ. ಕಾಂಗ್ರೆಸ್ಸು ಈ ರೀತಿ ಅತಿರೇಕಗಳನ್ನು ಮಾಡೋಕ್ಕೆ, ಜನವಿರೋಧಿ ಕ್ರಮಗಳನ್ನು ಮಾಡೋಕ್ಕೆ ಹೋದಾಗ ಅದನ್ನು ವಿರೋಧಿಸ್ತಾ ಬೇಕಾದಂಥ ಜನರು, ನೈತಿಕವಾಗಿ ವಿರೋಧಿಸಬೇಕಾದಂಥ ಜನ ಕಾಂಗ್ರೆಸ್ ಪರವಾಗಿ ನಿಂತರೆ ವಿರೋಧದ ಈ ಅವಕಾಶ ಸಂಪೂರ್ಣವಾಗಿ BJP ದುರ್ಬಳಕೆ ಮಾಡ್ಕೊಳ್ಳುತ್ತೆ. ಅದಕ್ಕೆ ಯಾವುದೇ ನೈತಿಕ ಶಕ್ತಿ ಇಲ್ಲ ಅಂದರೂ ಕೂಡ, ನೈತಿಕತೆ ಇಲ್ಲ ಅಂದರೂ ಕೂಡ ವಿರೋಧ ಯಾರಾದರೂ ಮಾಡಬೇಕಲ್ಲ. ವಿರೋಧ ಮಾಡೋರು ತಾವು ಜನಪರರು ಅಂತ ತೋರಿಸಿದಾಗ, ನಿಜವಾದ ಜನಪರರು ಕಾಂಗ್ರೆಸ್ನ ಪರವಾಗಿ ನಿಂತಾಗ BJPಗೆ ಇನ್ನೊಂದಷ್ಟು ಶಕ್ತಿ ಸಂಚಯ ಆಗುತ್ತೆ. BJPಯನ್ನು ಸೋಲಿಸುವುದಕ್ಕೆ ಕಾಂಗ್ರೆಸ್ಗೆ ಸಮರ್ಥಿಸಬೇಕು ಅನ್ನುವ ಲಾಜಿಕ್ ಏನಿದೆ, ಅದೇನೇ ಪರೋಕ್ಷವಾಗಿ BJPಯನ್ನು ಗಟ್ಟಿಗೊಳಿಸುವುದಕ್ಕೂ ಕಾರಣವಾಗುತ್ತೆ. ಈ ಎರಡು ಜನಹಿತದ ಕಾರಣಗಳಿಂದಾಗಿ BJPಗಿಂತ ಜಾಸ್ತಿ ಜನರ ಪಕ್ಷ ವಹಿಸುವಂತಹ ಹೋರಾಟಗಾರರು ಎಲ್ಲರೂ ಕೂಡ, ಪ್ರಜಾತಂತ್ರವಾದಿಗಳು ಇದನ್ನು ದೊಡ್ಡ ಕಂಠದಲ್ಲಿ ವಿರೋಧಿಸ್ತಾ ಈ ನಾಡಿನಲ್ಲಿ ಜನಹಿತದ ಯೋಜನೆಗಳನ್ನು ಜಾರಿಯಾಗುವುದಕ್ಕೆ ಬೀದಿಗೆ ಬರಬೇಕು ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.